ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಕೈಗೆತ್ತಿಕೊಂಡಿರುವಂತಹ ವಿಷಯ ಶಿಕ್ಷಕರ ವರ್ಗಾವಣೆ ಎಂಬ ಜಾತ್ರೆ. ಪ್ರತಿ ವರ್ಷ ಸುಮಾರು 50,000 ಶಿಕ್ಷಕರು ವರ್ಗಾವಣೆಗೆ ಅರ್ಜಿ ಹಾಕ್ತಾ ಇದ್ದಾರೆ ಅನ್ನೋದು ಒಂದು ಮೂಲದ ಪ್ರಕಾರ ಸಿಕ್ಕಿರುವಂತಹ ಸುದ್ದಿ. ಈ ವಿಷಯಕ್ಕೆ ಸಂಬಂಧಿಸಿ ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕೆ 3 ಗಣ್ಯರಿದ್ದಾರೆ. ಫಾಲಾಕ್ಷಯ್ಯ ಅವರಿದ್ದಾರೆ, ನಿವೃತ್ತ DDPI ಶಿಕ್ಷಣ ಸಂಸ್ಥೆಯ ಕುರಿತು ಮತ್ತು ಶಿಕ್ಷಣದ ಸಮಸ್ಯೆಗಳ ಕುರಿತು ಸಾಕಷ್ಟು ತಿಳುವಳಿಕೆ ಉಳ್ಳವರು. ಅದೇ ರೀತಿ ಬಸವರಾಜ್ ಗುರಿಕಾರ್ ಅವರಿದ್ದಾರೆ, ಆಲ್ ಇಂಡಿಯಾ ಟೀಚರ್ಸ್ ಫೆಡರೇಷನ್ ಅಧ್ಯಕ್ಷರು. ನಮ್ಮ ಜೊತೆಗೆ ಇವತ್ತು ಒಬ್ಬರು ಗೃಹಿಣಿ, ಅವರು ಉದ್ಯೋಗಿಯೂ ಹೌದು, ಶ್ರುತಿನಾ ಅವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಇವರು 3ರನ್ನು ಕೂಡ ನಾನು ಈ ಚರ್ಚೆಗೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ಫಾಲಾಕ್ಷಯ್ಯ ಅವರೇ, ಏನಿದು ಪ್ರತಿ ವರ್ಷದ ಜಾತ್ರೆ ಈ ವರ್ಷನೂ ಶುರುವಾಗಿದೆ. ಬಹಳಷ್ಟು ಸ್ಕೂಲ್ಗಳಲ್ಲಿ ಈಗ ಟೀಚರ್ಗಳಿಲ್ಲ ಅನ್ನುವಂತಹದ್ದು ದೂರುಗಳು ಕೇಳಿ ಬರಿಸ್ತಾ ಇದೆ. ಒಂದು, ಈ ವರ್ಗಾವಣೆಯ ಒಂದು ಪ್ರಕ್ರಿಯೆ ಆರಂಭವಾಗುವಂತಹ ಒಂದು ಸಮಯ, ಶಾಲೆಗಳು ಆರಂಭವಾದ ನಂತರ, ತರಗತಿಗಳು ಆರಂಭವಾದ ನಂತರ ಪ್ರತಿ ವರ್ಷ ಈ ತರದ ವರ್ಗಾವಣೆಯ ಒಂದು ಪ್ರಕ್ರಿಯೆ ಶುರುವಾದ್ರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಬಹಳ ಕಡೆ ಕಾಣಲಿಕ್ಕೆ ಸಿಗೋದಿಲ್ಲ. ಅವರ ವರ್ಗಾವಣೆಗೆ ಸಂಬಂಧಿಸಿ ಅವರು ತಲೆಬಿಸಿನಲ್ಲಿ ಇರ್ತಾರೆ. ಇದು ಈ ಇಡೀ ಪ್ರಕ್ರಿಯೆ ಹೇಗೆ ನಡೀತದೆ ಫಾಲಾಕ್ಷಯ್ಯ ಅವರೇ? ಪ್ರತಿ ವರ್ಷ ವರ್ಗಾವಣೆ ನಡೀತಾ ಇದೆಯಲ್ಲ, ಟೋಟಲ್ ಪ್ರೊಸೆಸ್ ಹೇಗೆ ನಡೀತದೆ ಇದು? ಮೂಲತಃ ಶಿಕ್ಷಣ ಇಲಾಖೆ ಒಂದೇ ಅಲ್ಲ, ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ವರ್ಗಾವಣೆ ಎನ್ನುವುದು ಒಂದು ದಂಧೆ. ಆದರೆ ಈ ಎಲ್ಲಾ ದಂಧೆಗಳನ್ನ ಹೊರತುಪಡಿಸಿ ಶಿಕ್ಷಣ ಇಲಾಖೆಯಲ್ಲಿ ಪಾರದರ್ಶಕವಾದ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರಬೇಕು ಅಂತೇಳಿ 2007ರಲ್ಲಿ ರೆಗ್ಯುಲೇಷನ್ ಆಫ್ ಟೀಚರ್ಸ್ ಟ್ರಾನ್ಸ್ಫರ್ ಆಕ್ಟ್ ಅಂತೇಳಿ ಒಂದು ಅಧಿನಿಯಮ ಜಾರಿಗೆ ಬಂತು. ಅದರ ಪ್ರಕಾರ ಪ್ರತಿ ವರ್ಷ ಏಪ್ರಿಲ್ ಮತ್ತು ಮೇ ತಿಂಗಳ ಅಂತ್ಯದೊಳಗೆ ವರ್ಗಾವಣೆ ಪ್ರಕ್ರಿಯೆ ಮುಗಿಬೇಕು. ಬೇರೆ ಇಲಾಖೆಗಳ ವರ್ಗಾವಣೆಗೂ ಶಿಕ್ಷಣ ಇಲಾಖೆಯ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು ಮತ್ತು ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ವಿಶಿಷ್ಟವಾದ ಒಂದು ನಿಯಮ ಇದೆ. ಆ ಅಧಿನಿಯಮ ಮತ್ತು ಆ ನಿಯಮಗಳನ್ನು ಉಲ್ಲಂಘನೆ ಮಾಡದ ರೀತಿಯಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ, ಯಾವುದೇ ಅಧಿಕಾರಿ ಹಸ್ತಕ್ಷೇಪ ಇಲ್ಲದಂತೆ ಪಾರದರ್ಶಕವಾಗಿ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನ ರೂಢಿ ತಂದಿದ್ದೀವಿ. ಆದರೆ ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲೇ ಮಾಡತಕ್ಕದ್ದು ಅಂತ ಕಾಯ್ದೆ ಮತ್ತು ನಿಯಮ ಹೇಳಿದ್ರು ಸಹ ಸರ್ಕಾರದ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥವ್ರು, ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥವ್ರು ನಿಯಮಿತವಾಗಿ ಏಪ್ರಿಲ್ ಮೇ ಒಳಗೆ ಈ ಪ್ರಕ್ರಿಯೆಯನ್ನ ಮುಗಿಸ್ತಾ ಇಲ್ಲ. ಅದು ಒಂದು ರೀತಿ ಮಕ್ಕಳಿಗೆ ಕಲಿಕೆಗೆ ನಷ್ಟ ಆಗುತ್ತೆ. ಎರಡನೇದು, ಈ ವರ್ಗಾವಣೆ ಶಿಕ್ಷಣ ಇಲಾಖೆ ಕಾಯ್ದೆ ಪ್ರಕಾರ 3 ತರ ಇದೆ. ಇಟ್ ಇಸ್ ನಾಟ್ ಲೈಕ್ ಅದರ್ ಡಿಪಾರ್ಟ್ಮೆಂಟ್ಸ್. ಮೊದಲನೇದಾಗಿ ಹೆಚ್ಚುವರಿ ಶಿಕ್ಷಕರನ್ನ ಬೇರೆ ಶಾಲೆಗೆ, ಮಕ್ಕಳ ಸಂಖ್ಯೆ ಜಾಸ್ತಿ ಇರೋ ಶಾಲೆಗೆ ಹುದ್ದೆ ಸಮೇತ ಸ್ಥಳಾಂತರ ಮಾಡುವಂಥದ್ದು. ಎರಡನೇದು ಝೋನಲ್ ಟ್ರಾನ್ಸ್ಫರ್ ಅಂತ ಒಂದೈತಿ. 10 ವರ್ಷ ಯಾರು ಕನಿಷ್ಠ ಮ್ಯಾಕ್ಸಿಮಮ್ ಸರ್ವಿಸ್ ಅನ್ನ ಒಂದು ಪಟ್ಟಣದಲ್ಲಿ ಅಥವಾ ಎ ವಲಯದಲ್ಲಿ ಸಲ್ಲಿಸಿರ್ತಾರೆ, ಅವರನ್ನ ಕಡ್ಡಾಯವಾಗಿ C ವಲಯಕ್ಕೆ ಹಾಕ್ಬೇಕು ಅಂತ ಕಾನೂನು ಹೇಳುತ್ತೆ. ಒಂದು ಹೆಚ್ಚುವರಿ ಶಿಕ್ಷಕರ ಸ್ಥಳಾಂತರ, ಎರಡನೇದು ಝೋನಲ್ ಟ್ರಾನ್ಸ್ಫರ್, ಅದಾದ್ಮೇಲೆ ಶಿಕ್ಷಕರ ಕೋರಿಕೆ ವರ್ಗಾವಣೆ ಮಾಡಬೇಕು ಅಂತ ನಿಯಮದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆದ್ರೆ ಈ ಪ್ರಕ್ರಿಯೆಯನ್ನ ಶುರು ಮಾಡ್ಲಿಕ್ಕೆ ನೀವು ಹೇಳ್ದಂಗೆ ಜಾತ್ರೆನೇ ಅದು. 1 ದಿವಸಕ್ಕೆ 2 ದಿವಸಕ್ಕೆ ಮುಗಿಯಲ್ಲ. ಯಾಕೆಂದ್ರೆ ಲಕ್ಷಾಂತರ ಶಿಕ್ಷಕರಿರ್ತಕ್ಕಂಥದ್ರಲ್ಲಿ 50,000 ಅರ್ಜಿ ಅಂತೂ ಬಂದೇ ಬರ್ತಾವ ಪ್ರತಿ ವರ್ಷ. ಅವರೆಲ್ಲರಿಗೂ ಕೌನ್ಸಿಲಿಂಗ್ ಮೂಲಕ ಮಾಡಬೇಕು ಅಂತಂದ್ರೆ ಅವ್ರನ್ನ ಕರೆದು ಕಂಪ್ಯೂಟರ್ನಲ್ಲಿ ಕುಂಡ್ರಿಸಿ ಪೂರ್ವ ಸಿದ್ಧತೆ ಮಾಡಿ ಅವ್ರಿಗೆ ಬೇಕಾಗಿರೋ ಜಾಗವನ್ನ ಆಯ್ಕೆ ಮಾಡ್ಕೊಂಡು ಆ ಶಾಲೆಗೆ ಯಾವುದೇ ಆಂತರಿಕವಾಗಿ ಅಥವಾ ಬಾಹ್ಯವಾಗಿ ಒತ್ತಡ ಮತ್ತು ಪ್ರಭಾವ ಇಲ್ಲದೆ ಪಾರದರ್ಶಕವಾಗಿ ವರ್ಗಾವಣೆಯನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಆದ್ರೆ ಸಕಾಲದಲ್ಲಿ ಮಾಡದೇ ಇರೋದ್ರಿಂದ ಈ ಪ್ರಕ್ರಿಯೆ ಜೂನ್ ತಿಂಗಳಲ್ಲಿ ಪಾಠ ಮಾಡ್ಬೇಕಾದ್ರೆ ಶಿಕ್ಷಕರು ವರ್ಗಾವಣೆ ಸಲುವಾಗಿ ಅಧಿಕಾರಿಗಳ ಕಚೇರಿಗಳಿಗೆ ಕಲಿತಕ್ಕಂಥದ್ದಿರೋ. ಹೌದು. ಶ್ರುತಿನಾ ಅವರೇ, ನೀವು ನಿಮ್ಮ ಮಗುವನ್ನ ಸರ್ಕಾರಿ ಶಾಲೆಗೆ ಸೇರಿಸಿದ್ದೀರಿ. ಹೌದು ಸರ್. ಉದ್ಯೋಗಿ ಕೂಡ ಆಗಿದ್ದೀರಿ ನೀವು ಈ ವರ್ಗಾವಣೆಯಿಂದ ಮಕ್ಕಳಿಗೆ ಯಾವ ತರದ ತೊಂದರೆಗಳಾಗ್ತಾ ಇದೆ ಅಥವಾ ಶಿಕ್ಷಕರಿಗೆ ತೊಂದರೆ ಆಗ್ತಾ ಇದೆಯಾ? ನಿಮ್ಮ ಅನುಭವ ಏನು ಹೇಳ್ತಾ ಇದೆ? ಖಂಡಿತ ತೊಂದರೆನೇ ಸರ್. ವರ್ಗಾವಣೆ ಅಫ್ಕೋರ್ಸ್ ಇದಾಗಬೇಕು, ಬಟ್ ಯಾವ ಟೈಮಲ್ಲಿ ಆಗಬೇಕು ಆ ಟೈಮಲ್ಲಿ ಆಗಬೇಕು ಸರ್. ಅಕಾಡೆಮಿಕ್ ಇಯರ್ ಶುರುವಾದ್ಮೇಲೆ ಆದರೆ ಖಂಡಿತವಾಗ್ಲೂ ಮಕ್ಕಳು ಟೀಚರ್ಸ್ ಜೊತೆ ಎಮೋಷನಲ್ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರ್ತಾರೆ. ಒಂದು ಹಂತದಲ್ಲಿ ಆಗಲೇ ಪಾಠಗಳು ಶುರುವಾಗಿರುತ್ತೆ.
ಅದು ಬ್ರೇಕ್ ಆಗ್ಬಾರ್ದು ಸರ್. ಅದಾದ್ರೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಮಕ್ಕಳಿಗೆ. ಮತ್ತೆ ಇನ್ನೊಬ್ರು ಟೀಚರ್ ಬಂದಾಗ ಅವ್ರ ಟೀಚಿಂಗ್ ಮೆಥಡ್ ನ ಅಡ್ಜಸ್ಟ್ ಮಾಡ್ಕೊಳೋ ಅಷ್ಟರೊಳಗೆ ತುಂಬಾ ಟೈಮ್ ಹಿಡಿತಾರೆ. ಬೇಸಿಕ್ ಲೆವೆಲ್ ಅಲ್ಲಿ ಮಕ್ಕಳಿಗೆ ತುಂಬಾನೇ ಕಷ್ಟ ಆಗುತ್ತೆ. ವಿಚಾರಗಳು ಅಷ್ಟು ಬರೀ ಪಾಠದ್ದೊಂದೇ ಅಲ್ಲ, ಎಲ್ಲಾ ತರಕ್ಕೂ ಗಮನ ಹರಿಸ್ಬೇಕು ಸರ್. ಮಕ್ಳ ಮೇಲೆ ಪ್ರಭಾವ ಬೀರಬಾರ್ದಿದು. ಆ ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆಲ್ಲ ಗೊತ್ತು. ಎಲ್ಲಾ ವಿಚಾರದಲ್ಲೂ ಮಕ್ಕಳಿಗೆ ಸಮಸ್ಯೆ, ಸ್ಪೆಷಲಿ ಟೀಚರ್ಗಳ ಬದಲಾವಣೆ ಆದ್ರೆ ತುಂಬಾನೇ ತೊಂದರೆ ಆಗುತ್ತೆ ಸರ್. ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಈ ತೊಂದರೆ ಆಗುತ್ತಾ ಅಥವಾ ಕೆಲವು ಮಕ್ಕಳಿಗೆ ಮಾತ್ರ ಈ ತೊಂದರೆ ಆಗುತ್ತಾ? ಮೆಜಾರಿಟಿ ತೊಂದರೆ ಆಗುತ್ತೆ ಸರ್. ಎಲ್ಲಾರು ಒಂದಲ್ಲ ಒಂದು, ಈಗ ಕೆಲವರಿಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ತುಂಬಾ ಇರುತ್ತೆ, ದಟ್ ಈಸ್ ಒನ್ ಥಿಂಗ್. ಅದ್ರ ಜೊತೆಗೆ ಮಿಸ್ ಮ್ಯಾಚ್ ಆಗುತ್ತೆ ಸರ್. ಟೀಚಿಂಗ್ ಮೆಥಡಾಲಜಿ ಒಂದ್ ಟೀಚರ್ಗೂ ಇನ್ನೊಂದು ಟೀಚರ್ಗೂ ಖಂಡಿತ ಬೇರೆ ಬೇರೆ ಇರುತ್ತೆ. ಸೊ ಅದ್ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ದೊಡ್ಡ ಮಟ್ಟದ ತೊಂದ್ರೆನೆ. ವರ್ಗಾವಣೆ ಅಕಾಡೆಮಿಕ್ ಇಯರ್ ಶುರುವಾಗೋದಕ್ಕೆ ಮುಂಚೆ ಆದ್ರೇನೆ ಒಳ್ಳೇದು. ಅವಶ್ಯಕತೆ ಇರೋರಿಗೆ ಮಾತ್ರ ಆಗ್ಬೇಕದು. ಬಸವರಾಜ್ ಅವರೇ, ಈಗ ನೀವು ಅಖಿಲ ಭಾರತ ಟೀಚರ್ಸ್ ಫೆಡರೇಷನ್ ಅಧ್ಯಕ್ಷರಾಗಿದ್ದೀರಿ. ಇದು ನಿಮ್ಗೆ ಬಹಳ ವರ್ಷಗಳಿಂದ ಈ ಶಿಕ್ಷಕರ ವರ್ಗಾವಣೆಯದ್ದು ಬೇರೆ ಬೇರೆ ಮುಖಗಳು ಕೂಡ ಗೊತ್ತಿದೆ. ಈಗ ನಮಗೆ ಗೊತ್ತಿಲ್ಲ. ನಾನು ಪತ್ರಕರ್ತನಾಗಿ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಟೀಚರ್ಗಳ ವರ್ಗಾವಣೆ ಸಕಾಲಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಟೀಚರ್ಗಳಿಗೂ ತುಂಬಾ ತೊಂದರೆ ಆಗುತ್ತೆ ಈ ವರ್ಗಾವಣೆಯ ಪ್ರಕ್ರಿಯೆ ಈ ತರ ಡ್ರ್ಯಾಗ್ ಆಗೋದ್ರಿಂದಲ್ಲ. ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಶಿಕ್ಷಕರ ವರ್ಗಾವಣೆಗಳು ವಿಳಂಬ ಆಗ್ಲಿಕ್ಕೆ ಶಿಕ್ಷಕರ ಕಾರಣ ಅಲ್ಲ. ವರ್ಗಾವಣೆ ಮಾಡ್ತಕ್ಕಂತ ಒಂದು ಅಧಿಕಾರಿ ವರ್ಗ ಏನಿದೆ, ಅವರು ಈ ಪ್ರಕ್ರಿಯೆಯನ್ನ ಜನವರಿ ತಿಂಗಳಲ್ಲಿ ಅರ್ಜಿಗಳನ್ನ ಆಹ್ವಾನಿಸಿ ಮಾರ್ಚ್, ಏಪ್ರಿಲ್, ಮೇದಲ್ಲಿ 3 ತಿಂಗಳ ವರ್ಗಾವಣೆಗಳನ್ನು ಮುಗಿಸಬಹುದಾಗಿತ್ತು. ಮುಗಿಸಿಲ್ಲ ಅವರು. ಅಧಿಕಾರಿಗಳ ವಿಳಂಬ ನೀತಿಯಿಂದ ವರ್ಗಾವಣಾ ಪ್ರಕ್ರಿಯೆ ಆರಂಭ ಆಗುವುದು ಬಹಳಷ್ಟು ಲೇಟ್ ಆಗಿದೆ. ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಪಾರದರ್ಶಕವಾದಂಥ ವರ್ಗಾವಣೆ ಕಾಯ್ದೆ ಇರೋದ್ರಿಂದ ಎಲ್ಲ ಶಿಕ್ಷಕರು ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ಬೇಕಾದಂಥ ಸ್ಥಳವನ್ನು ಆಯ್ಕೆ ಮಾಡ್ತಾರೆ. ವರ್ಗಾವಣೆಯಲ್ಲಿ 2 ಪದ್ಧತಿ ಇರ್ತಾವೆ. ಒಂದು, ಸಂಬಂಧಪಟ್ಟಂತ ಅಧಿಕಾರಿಗಳೇ ನಿಯುಕ್ತಿಗೊಳಿಸ್ತಕ್ಕಂಥದ್ದು, ಅವರೇ ಪೋಸ್ಟಿಂಗ್ ಕೊಡ್ತಕ್ಕಂಥದ್ದು. ನಮ್ಮಲ್ಲಿ ಹಂಗಿಲ್ಲ. ಸಂಬಂಧಪಟ್ಟಂತ ಶಿಕ್ಷಕ ಅಧಿಕಾರಿಗಳ ಬಳಿ ಹೋಗಿ ಅವರ ಡೇಟ್ ಬಂದಾಗ ಹೋಗಿ ವರ್ಗಾವಣೆಗೆ ತನಗೆ ಬೇಕಾದಂತ ಸ್ಥಳ ಅವೈಲೇಬಲ್ ಇತ್ತಂದ್ರೆ ತಗೊಂತಾರ. ಅವ್ರು ಅರ್ಜಿ ಹಾಕಿದಾರ 50,000 ಇರ್ಬೋದು, ಆದ್ರೆ ಆ ಜಾಗ ಅವ್ರಿಗೆ ಸರಿ ಇತ್ತಂದ್ರೆ ತಗೊಂತಾನೆ, ಇಲ್ಲಂದ್ರೆ ತಗೊಳ್ದಲ್ಲ ವಾಪಸ್ ಬರ್ತಾರ ಅವ್ರು. ಹಿಂಗಾಗಿ ಪ್ರತಿ ವರ್ಷ ಏನಾಗುತ್ತೆ, ಅವ್ರಿಗೆ ಬೇಕಾದಂತ ಸ್ಥಳ ಸಿಗುದಿಲ್ಲ ಅಂತ ತಿಳ್ಕೊಂಡು ಅವ್ರು ಮತ್ತೆ ವರ್ಷ ಅರ್ಜಿ ಹಾಕ್ತಕ್ಕಂಥ ಒಂದು ಪದ್ಧತಿ ಐತಿ. ಈ ದೃಷ್ಟಿಯಿಂದ ಮುಖ್ಯವಾಗಿ ನನ್ನ ಒಂದು ವಿನಂತಿ ಏನಂದ್ರೆ, ಇಲಾಖೆಗೆ ಏನು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ವರ್ಗಾವಣೆ ಕಾಯ್ದೆ ಏನಿದೆ, ಈ ಕಾಯ್ದೆಯನ್ನ ನೀವು ರಜೆಯ ಅವಧಿಯಲ್ಲಿ ಅನುಷ್ಠಾನಗೊಳಿಸಬೇಕಾಗಿತ್ತು, ಗೊಳಿಸಿಲ್ಲ. ಈಗೂ ಏನು ಕಾಲ ಮಿಂಚಿಲ್ಲ, ವಿಳಂಬ ಆಗಿದೆ. ಶಿಕ್ಷಕರ ವರ್ಗಾವಣೆಗಳನ್ನು, ಅದು ಕೋರಿಕೆಯ ವರ್ಗಾವಣೆಗಳನ್ನು ಮಾಡುವುದರಿಂದ ಯಾವ ಶಿಕ್ಷಕರಿಗೂ ತೊಂದರೆ ಆಗುವುದಿಲ್ಲ, ಶಾಲೆಗಳಿಗೂ ತೊಂದರೆ ಆಗುವುದಿಲ್ಲ, ವಿದ್ಯಾರ್ಥಿಗಳಿಗೂ ತೊಂದರೆ ಆಗುವುದಿಲ್ಲ. ಏನು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಏನದಾವು, ಕೋರಿಕೆಯ ವರ್ಗಾವಣೆ ಏನದಾವು, ಅವುಗಳನ್ನ ತಕ್ಷಣ ಆರಂಭ ಮಾಡಬೇಕು. ಆಮೇಲೆ ಹೆಚ್ಚುವರಿ ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಇರ್ತಾರೆ. ಹೆಚ್ಚುವರಿ ಮತ್ತು ಕಡ್ಡಾಯವನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ರಾಜ್ಯದಲ್ಲಿ ಸುಮಾರು 50,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವು. 50,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾಗ ಶಿಕ್ಷಕರು ಹೆಚ್ಚುವರಿ ಆಗುವುದು ಎಲ್ಲಿ ಬಂತು? ವಿಶೇಷವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ವಿಷಯವಾರು ಶಿಕ್ಷಕರಿಲ್ಲ, ವರ್ಗಕ್ಕೆ ಒಬ್ಬ ಶಿಕ್ಷಕರಿಲ್ಲ. ಎಲ್ಲ ಶಾಲೆಗಳಲ್ಲಿಯೂ ಸಹ ಸಮಸ್ಯೆ ಐತಿ. ಈಗ ಸುಮ್ಮನೆ ಏನೇ ಒಂದು ರೂಲ್ಸ್ ಅನ್ನು ಹಿಡ್ಕೊಂಡು ಇಲ್ಲ ಹೆಚ್ಚುವರಿ ಹಾಕಿರಿ ಅಂತ ತಿಳ್ಕೊಂಡು ಆ ಹೆಚ್ಚುವರಿ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಮುಖ್ಯವಾಗಿ ಕೋರಿಕೆಯ ವರ್ಗಾವಣೆಗಳನ್ನ ತಕ್ಷಣ ಆರಂಭಿಸಬೇಕು. ಇದರಿಂದ ವಿದ್ಯಾರ್ಥಿಗಳಿಗೂ ತೊಂದರೆ ಆಗೋದಿಲ್ಲ. ಈಗ ಕೋರಿಕೆಯ ವರ್ಗಾವಣೆ ಹಾಕಿದವಾಗ ಒಂದು ಡೇಟ್ ಹೇಳ್ತಾರೆ. ಆ ಡೇಟ್ ದಿನ ಮಾತ್ರ ಸ್ಕೂಲ್ ಬಿಟ್ಟು ಬರ್ತಾನೆ. ಸ್ಕೂಲ್ ಬಿಟ್ಟು ಬಂದು ಆ ಸ್ಥಳ ಇತ್ತಂದ್ರೆ ತಗೊಂತಾನ, ಇಲ್ಲಾಂದ್ರೆ ಹೋಗ್ತಾನೆ. ಒಂದಿನ ಮಾತ್ರ ಶಾಲೆಯಿಂದ ಹೊರಗೆ ಉಳಿತಾನ. ಉಳಿದ ಯಾವ ದಿನನೂ ಶಾಲೆಯಿಂದ ಹೊರಗೆ ಉಳಿತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಶಿಕ್ಷಣ ಪದ್ಧತಿ ಎಲ್ಲ ಕಡೆ ಒಂದೇ ಐತಿ. ಎಜುಕೇಶನ್ ಸಿಸ್ಟಮ್ ಈಗ ಧಾರವಾಡಕ್ಕೆ ಬೇರೆ, ಬೆಂಗಳೂರಿಗೆ ಬೇರೆ ಎಲ್ಲ ಒಂದೇ ಸಿಸ್ಟಮ್ ಐತಿ. ಕೆಲವು ಅಟ್ಯಾಚ್ಮೆಂಟ್ ಇರ್ತಾವ ಅನ್ನೋದನ್ನ ನಾವು ಒಪ್ತೀವಿ. ಬೇರೆದವ್ರು ಬಂದರೂ ಸಹಿತವಾಗಿ ಅಷ್ಟೇ ಒಳ್ಳೆ ಹಿತಾಸಕ್ತಿಯಿಂದ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರ. ವರ್ಗಾವಣೆಗಳು ಅನಿವಾರ್ಯ. ಶಿಕ್ಷಕರು ಸಹ ವರ್ಗಾವಣೆಯನ್ನ ಬಯಸಿ ಬಹಳ ದಿವಸದಿಂದ ಕಾಯ್ತಾ ಇದ್ದಾರೆ. ಆ ಅನಿವಾರ್ಯ ವರ್ಗಾವಣೆಗಳನ್ನ ತಕ್ಷಣ ಆರಂಭಿಸಬೇಕು, ಹೆಚ್ಚುವರಿಯನ್ನ ಕೈ ಬಿಡಬೇಕು ಅನ್ನತಕ್ಕಂಥ ಒಂದು ವಿನಂತಿಯನ್ನ ಈ ಮೂಲಕ ಸರ್ಕಾರಕ್ಕೆ ನಾ ಮಾಡಿಕೊಡ್ತೇವೆ.
ಎಸ್, ಈಗ ಬಹಳ ಸಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾನು ತುಂಬಾ ಶಿಕ್ಷಕರು ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ಪಾಲಾಕ್ಷಯ್ ಅವರೇ, ನಾವು ಅರ್ಜಿ ಹಾಕಿರ್ತೀವಿ, ನಮಗೆ ವರ್ಗಾವಣೆ ಸಿಗಲ್ಲ ಅನ್ನುವಂಥದ್ದು. ಈ ಇಡೀ ಪ್ರಕ್ರಿಯೆ ಹೇಗ್ ನಡೀತದೆ? ಯಾಕೆ ಕೆಲವರಿಗೆ ಅವರಿಗೆ ಬೇಕಾದ ಜಾಗ ಸಿಗೋದಿಲ್ಲ ಮತ್ತು ಕೆಲವರಿಗೆ ಮಾತ್ರ ಸಿಗ್ತದೆ? ಯಾವ ತರ ಇದೆ ಇದು ಪ್ರಕ್ರಿಯೆ? ಇದು ಮೂಲತಃ ಈ ಕೋರಿಕೆ ವರ್ಗಾವಣೆ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಈಗ ಗುರಿಕಾರ್ ಅವ್ರು ಹೇಳಿದ್ರು, ಅದನ್ನ ಮಾತ್ರ ನಾನು ಈಗ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಹೆಚ್ಚುವರಿ ಮತ್ತು ಝೋನಲ್ ಟ್ರಾನ್ಸ್ಫರ್ ಕಡ್ಡಾಯ ವರ್ಗಾವಣೆಯನ್ನ ಮಾಡುವ ಸಮಯ ಇದಲ್ಲ. ಇದನ್ನ ಜನವರಿನಲ್ಲಿ ಶುರು ಮಾಡಿ ಏಪ್ರಿಲ್ ಮೇ ಒಳಗೆ ಮುಗಿಸೋದಾಯಿದ್ರೆ ಅದನ್ನ ಮಾಡ್ಬೋದಾಯಿತು. ಅದು ಸಹ 2 ವರ್ಷಕ್ಕೊಂದ್ಸರಿ ಮಾಡಬೇಕು ಅಂತ ಕಾನೂನಲ್ಲಿ ಬದಲಾವಣೆ ಮಾಡಿರೋದ್ರಿಂದ ಈ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಯನ್ನ ಕಳೆದ ವರ್ಷ ಮಾಡಿಲ್ಲ ಅಂದ್ರೆ ಈ ವರ್ಷ ಪೂರ್ವ ಸಿದ್ಧತೆ ಮಾಡಿ ಜನವರಿ ತಿಂಗಳಲ್ಲಿ ಕೆಲಸವನ್ನು ಶುರು ಮಾಡಿ ಏಪ್ರಿಲ್ ಮೇನಲ್ಲಿ ಮುಗಿಸಿ ಜೂನ್ ಒಳಗೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಮುಗಿಸ್ಬೇಕಾಗಿತ್ತು. ಈಗ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಪ್ರಕ್ರಿಯೆ ಹೆಂಗ್ ನಡೀತದೆ ಅಂದ್ರೆ, ಮೊದಲು ಆಯುಕ್ತರ ಕಾರ್ಯಾಲಯದಿಂದ ಒಂದು ಮಾರ್ಗಸೂಚಿ ಹೊರಡುತ್ತೆ. ಆ ಮಾರ್ಗಸೂಚಿನಲ್ಲಿ ಇಂತಿಂತ ಡೇಟು ಇಂತಿಂತ ಕೆಲಸವನ್ನ ಜಿಲ್ಲಾ ಮಟ್ಟದ ಅಧಿಕಾರಿ, ತಾಲೂಕು ಮಟ್ಟದ ಅಧಿಕಾರಿ, ಶಿಕ್ಷಕರು ಏನೇನ್ ಮಾಡ್ಬೇಕು ಅಂತ ನಾವೊಂದು ಆಕ್ಟಿವಿಟೀಸ್ ನ ಕೊಟ್ಬಿಡ್ತೀವಿ. ಆ ಟೈಮ್ ಟೇಬಲ್ ಪ್ರಕಾರ ಆನ್ಲೈನ್ ನಲ್ಲಿ ಅವ್ರ ಅರ್ಜಿಯನ್ನ ಸಲ್ಲಿಸಬೇಕು. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ನು ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಟೀಚರ್ಸ್ದು ಸೀನಿಯಾರಿಟಿ ಲಿಸ್ಟ್ ಅಂತ ಒಂದು ಮಾಡ್ತೀವಿ. ಅಂದ್ರೆ ಈಗ ಟ್ರಾನ್ಸ್ಫರ್ಗೆ ಯಾರು ಫಸ್ಟ್ ಕರಿಬೇಕು ಕೌನ್ಸಿಲಿಂಗಿಗೆ ಅಂತ ಗೊತ್ತಾಗ್ಲಿಕ್ಕೆ ಒಂದು ಸೀನಿಯಾರಿಟಿ ಲಿಸ್ಟ್ ಮಾಡ್ತೀವಿ. ಆ ಸೀನಿಯಾರಿಟಿ ಲಿಸ್ಟ್ ಮಾಡ್ಲಿಕ್ಕೂ ಸಹ ಒಂದು ಮಾನದಂಡ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ A, B, C ಅಂತೇಳಿ 3 ವಲಯಗಳನ್ನ ಮಾಡಿದೀವಿ. ಎ ವಲಯ ಅಂದ್ರೆ ಸಿಟಿ ಏರಿಯಾ, ಬಿ ವಲಯ ಅಂತಂದ್ರೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಮತ್ತು ಆ ಮುನ್ಸಿಪಾಲಿಟಿ ವ್ಯಾಪ್ತಿ ಇರ್ತಕ್ಕಂಥದ್ದು, ಸಿ ವಲಯ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರೋ ಅಂತ. ಯಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಶಾಲೆಯಲ್ಲಿ ಕೆಲಸ ಮಾಡಿರ್ತಾರೆ ಅವರಿಗೆ ವರ್ಷಕ್ಕೆ 3 ಅಂಕವನ್ನ ನಿಗದಿ ಮಾಡೈತೆ. ಬಿ ವಲಯದವರಿಗೆ 2 ಅಂಕ, ನಗರ ವಲಯದಲ್ಲಿರ್ತಕ್ಕಂಥವರಿಗೆ ವರ್ಷಕ್ಕೆ 1 ಅಂಕವನ್ನ ಕೊಟ್ಟು ಅವ್ರಿಗೆ ಅಂಕದ ಆಧಾರದ ಮೇಲೆ ಜ್ಯೇಷ್ಠತಾ ಪಟ್ಟಿ ಮಾಡ್ತಾರೆ. ಆ ಪಟ್ಟಿಯನ್ನ ಮಾಡಿ ಅದಕ್ಕೆ ಅಬ್ಜೆಕ್ಷನ್ಸ್ ಎಲ್ಲ ಕಾಲ್ ಮಾಡಿ ಫೈನಲ್ ಜ್ಯೇಷ್ಠತಾ ಪಟ್ಟಿ ಅನೌನ್ಸ್ ಮಾಡಿದ ಮೇಲೆ ಇಷ್ಟು ಜನಕ್ಕೆ ಒಂದು ದಿವಸಕ್ಕೆ 50 ಆಗ್ಬೋದು ಅಥವಾ 100 ಜನ ಆಗ್ಬೋದು, ಇಂತಿಂತ ದಿವಸ ಬರ್ರಿ ಅಂತ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ ಆ ಟೀಚರ್ಸ್ಗೆ ವೆಬ್ಸೈಟ್ ನಲ್ಲಿ ಅನೌನ್ಸ್ ಮಾಡ್ತಾರೆ. ಗುರಿಕಾರ್ ಅವ್ರು ಹೇಳ್ದಂಗೆ ಅವತ್ತಿನ ದಿವಸ ಅವ್ರು ಅಲ್ಲಿಗೆ ಬಂದು ಕೌನ್ಸಿಲಿಂಗ್ ನಲ್ಲಿ ಅಟೆಂಡ್ ಮಾಡಿ ಖಾಲಿ ಇರ್ತಕ್ಕಂಥ ವೇಕೆನ್ಸಿನೂ ಅನೌನ್ಸ್ ಮಾಡ್ತೀವಿ. ಈಗ ಎಕ್ಸ್ ಅಂತ ಒಬ್ಬ ಶಿಕ್ಷಕ ಬಂದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಅವರ ತಾಲ್ಲೂಕಿನಲ್ಲಿ ಅವರ ಯೂನಿಟ್ ಆಫ್ ಸೀನಿಯಾರಿಟಿನಲ್ಲಿ ಇರೋ ಎಲ್ಲ ಹುದ್ದೆಗಳನ್ನ ಖಾಲಿ ಹುದ್ದೆ ಡಿಸ್ಪ್ಲೇ ಮಾಡ್ತಾರೆ. ಅದರಲ್ಲಿ ಯಾವ್ದು ಬೇಕೋ ಅದನ್ನು ನೋಡಿ ಆಯ್ಕೆ ಮಾಡ್ಕೊತಾರೆ. ನನಗೆ ಇಷ್ಟ ಇಲ್ಲ, ಈ ಇಷ್ಟ ಇರೋ ಜಾಗ ಖಾಲಿ ಇಲ್ಲ ಅಂತಂದಾಗ ಅವರು ನನಗೆ ಈ ವರ್ಷ ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ನಲ್ಲಿ ನಾನು ಆಯ್ಕೆ ಮಾಡೋದಿಲ್ಲ ಅಂತ ಸಹಿ ಹಾಕಿ ಬರ್ಕೊಟ್ಟು ಹೋಗ್ತಾರೆ. ಅದಾದ್ಮೇಲೆ ಅಕಸ್ಮಾತ್ ಅವರು ಯಾವುದೋ ಒಂದು ಜಾಗ ಆಯ್ಕೆ ಮಾಡಿದ್ರೆ ಆ ಜಾಗದ ಹುದ್ದೆ ಬ್ಲಾಕ್ ಆಗುತ್ತೆ, ಅವ್ರಿಗೆ ಅದು ಅಲಾಟ್ ಆಗ್ಬಿಡುತ್ತೆ. ಆ ನಂತರ ಅವರ ಹುದ್ದೆ ಖಾಲಿ ಆಗುತ್ತಲ್ಲ, ಅದು ಸಬ್ಸಿಕ್ವೆಂಟ್ ವೇಕೆನ್ಸಿ ನೆಕ್ಸ್ಟ್ ಬರೋರಿಗೆ ಡಿಸ್ಪ್ಲೇ ಆಗುತ್ತೆ. ಹಾಗಾಗಿ ವ್ಯವಸ್ಥೆನಲ್ಲಿ ಬಹಳ ಪಾರದರ್ಶಕವಾಗಿ ಸರಿಯಾದ ಕಾನೂನು ವ್ಯವಸ್ಥೆ ಮತ್ತು ಎಲ್ಲ ಇದೆ. ಆದರೆ ಜಾರಿ ತರಬೇಕಾಗಿರತಕ್ಕಂಥದ್ದು 50,000 ಶಿಕ್ಷಕರು ಅಂದ್ರೆ ಕನಿಷ್ಠ ನಮಗೆ ಒಂದು 18,000 ರಿಂದ 20,000 ಜನಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಸರ್ಕಾರ ಅವರು ಹೇಳ್ದಂಗೆ 50,000 ಹುದ್ದೆ ಇದಾವೆ, 50,000 ಅರ್ಜಿ ಇದಾವೆ. ಇಲ್ಲಿ ತೆಗೆದು ಅಲ್ಲಿಗೆ ಹಾಕ್ರಿ ಎಲ್ಲ ಸರಿ ಆಗುತ್ತೆ ಅಂದ್ರೆ ಅವ್ರು ಈಗಿರೋ ಹುದ್ದೆಗಳು ಖಾಲಿ ಆಗ್ತಾವಾಗ. ಈಗಿರೋ ಹುದ್ದೆ ಅವ್ರು ಏನ್ ಕೆಲಸ ಮಾಡ್ತಿರ್ತಾರೆ ಅವರು ಬಿಟ್ಟು ಬೇರೆ ಜಾಗ ಆಯ್ಕೆ ಮಾಡ್ಕೊಂಡ್ರೆ ಆ 50 ಹುದ್ದೆ ಖಾಲಿ ಆಗುತ್ತೆ. ಅಲ್ಲಿ ತಿರ್ಗಾ ಇನ್ನ ಅತಿಥಿ ಶಿಕ್ಷಕರು ಇನ್ನು ಬೇರೆಯನ್ನ ಆಯ್ಕೆ ಮಾಡೋ ಅಂತ ಸಂದರ್ಭ ಬರುತ್ತೆ. ಹಾಗಾಗಿ ಕೌನ್ಸಿಲಿಂಗ್ ಅಂತ ಅನ್ನೋದು ಆಯ್ಕೆ ಮಾಡಿದ ತಕ್ಷಣ ಅವತ್ತೇ ಒಂದು ಕಂಪ್ಯೂಟರ್ ಜನರೇಟೆಡ್ ಟ್ರಾನ್ಸ್ಫರ್ ಆರ್ಡರ್ ಜನರೇಟ್ ಆಗುತ್ತೆ. ಆ ಟ್ರಾನ್ಸ್ಫರ್ ಆರ್ಡರ್ ಕಾಪಿನ ಸಹಿ ಹಾಕಿ ಅವತ್ತಿನ ಸಂಜೆನೆ ಸಂಬಂಧಪಟ್ಟ ಅಧಿಕಾರಿ ಸಂಬಂಧಪಟ್ಟ ಶಿಕ್ಷಕರಿಗೆ ಕೊಡಬೇಕು ಅಂತ ಕಾನೂನಲ್ಲಿ ಅವಕಾಶ ಮಾಡಿದ್ದಾರೆ. ಅದೇ ರೀತಿ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಸ್ಲೋ ಪ್ರೋಸೆಸ್ ಆದ್ರೆ ವೆರಿ ಟ್ರಾನ್ಸ್ಪರೆಂಟ್ ಸಿಸ್ಟಮ್. ಈಗ ಖಾಲಿ ಬಿದ್ದ ಹುದ್ದೆಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಶಿಕ್ಷಕರು ಖಾಲಿ ಇರುವ ಹುದ್ದೆ ಖಾಲಿನ ಉಳಿತಾವ ಸರ್. ಅವ್ರು ಬರಲಿಲ್ಲ ಅಂದ್ರೆ ಖಾಲಿನ ಉಳಿತಾವ. ಇಲ್ಲಿ ಸಮಸ್ಯೆ ಇದೆ. ಇಲ್ಲ ಹಂಗೇನಿಲ್ಲ. ಆಲ್ಮೋಸ್ಟ್ ಆಲ್ ಈ ಕೋರಿಕೆ ವರ್ಗಾವಣೆ ಆಗಿದ್ರಿಂದ ಅವ್ರ ಕೋರಿಕೆ ಮೇರೆಗೆ ಇದು ವರ್ಗಾವಣೆ. ಅಲ್ಲ ಸರಿ, ನಾನು ಹೇಳ್ತಾ ಇರೋದು ಸರಿ. ಟೀಚರ್ಸ್ ಕೋರಿಕೆ ಸಲ್ಲಿಸ್ತಾರೆ ಸರಿ, ಆದ್ರೆ ಈಗ ಅವರು ಬಿಟ್ಟು ಹೋದಂತ ಜಾಗ ಇದೆಯಲ್ಲ ಅದನ್ನ ತುಂಬಿಸೋದಕ್ಕೆ ಬೇರೆ ತರದ ವ್ಯವಸ್ಥೆ ಇಲ್ವಲ್ಲ? ಅಲ್ಲಿಗೂ ಯಾರೋ ಕೋರಿಕೆ ಮೇಲೇನೆ ಬರ್ಬೇಕಾ? ನೆಕ್ಸ್ಟ್ ಆ ಹುದ್ದೆನು ವೇಕೆಂಟ್ ಅಂತ ತೋರಿಸ್ತದೆ. ಆ ಹುದ್ದೆಗೆ ಅವ್ರ ನಂತರ ಬಂದಾರ ಆಯ್ಕೆ ಮಾಡಿಕೊಂತಾರೆ. ಪಾಲಾಕ್ಷಯ್ ಅವ್ರು ಏನ್ ಹೇಳ್ತಾ ಇದ್ರಿ? ಸರ್, ಈಗ ನೀವು ಕೇಳ್ತಿರೋ ಪ್ರಶ್ನೆ, ಈಗ
ಎಕ್ಸ್ ಟೀಚರು ಯಾವುದೋ ವೈ ಜಾಗವನ್ನು ಆಯ್ಕೆ ಮಾಡಿದ್ರೆ ಅವರ ಹುದ್ದೆ ಖಾಲಿ ಉಳಿಯುತ್ತದಲ್ಲ, ಹಾ ಆ ಹುದ್ದೆಯನ್ನ ಮತ್ತೆ ನಾವು ಈಗೇನು ವೇಕೆನ್ಸಿ ಲಿಸ್ಟ್ ಅನೌನ್ಸ್ ಮಾಡಿರ್ತೀವಿ ಅದಕ್ಕೆ ಆಟೋಮೆಟಿಕ್ ಆಗಿ ಜಾಯ್ನ್ ಆಗ್ಬಿಡುತ್ತೆ. ಸರಿ. ಎರಡನೇದು, ನೀವು ಕೇಳಿದ ಪ್ರಶ್ನೆಗೆ, ಯಾರು ಹಳ್ಳಿಯ ಶಾಲೆಗಳನ್ನ ಆಯ್ಕೆ ಮಾಡದೆ ಎಲ್ಲಾ ಹಳ್ಳಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಉಳಿದ್ರೆ ಏನ್ ಮಾಡ್ಬೇಕು ಅಂತ ಹೌದು ಅಲ್ವಾ? ಹೌದು. ಅದಕ್ಕೆ ಈಗ 3 ತರದ ಪ್ರಕ್ರಿಯೆ ಇದೆ. ಒಂದು, ಶಿಕ್ಷಕರನ್ನ ಆಯಾ ಜಿಲ್ಲೆಯ ತಾಲ್ಲೂಕಿನ ಒಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಅಲಾಟ್ ಮಾಡೋ ಅಂಥದ್ದು. ಅಲ್ಲಿ ಖಾಲಿ ಉಳಿದ ಹುದ್ದೆಯನ್ನ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ತಾಲ್ಲೂಕಿನ ವ್ಯಕ್ತಿ ಮತ್ತೊಮ್ಮೆ ಆಯ್ಕೆ ಮಾಡ್ಕೊಳಕ್ ಒಂದು ಅವಕಾಶ ಕೊಡ್ತಾರೆ. ಹ್ಮ್ ಅದಾದ್ಮೇಲೆ ಅಂತರ ಜಿಲ್ಲಾ ವರ್ಗಾವಣೆ ಅಂತ ಒಂದು ಅವಕಾಶ ಇದೆ. ಈಗ ಹ್ಮ್. ತುಮಕೂರು ಜಿಲ್ಲೆಯವರು ಮೈಸೂರು ಜಿಲ್ಲೆಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ಹ್ಮ್ ಈಗ ತುಮಕೂರು ಜಿಲ್ಲೆಯಲ್ಲಿ ಇದ್ದ ವ್ಯಕ್ತಿ ಯಾವುದೋ ಒಂದು ಜಾಗ ಆಯ್ಕೆ ಮಾಡ್ಕೊಂಡು ಅಲ್ಲಿ ಖಾಲಿ ಆದ್ರೆ ಮೈಸೂರು ಜಿಲ್ಲೆಯಲ್ಲಿರೋ ವ್ಯಕ್ತಿ ಮತ್ತೊಮ್ಮೆ ಕೌನ್ಸಿಲಿಂಗ್ ಕರೆದಾಗ ಅಂತರ ಜಿಲ್ಲಾ ವರ್ಗಾವಣೆಯಲ್ಲಿ ಆ ಜಾಗನೂ ಆಯ್ಕೆ ಮಾಡೋಕೆ ಅವಕಾಶ ಇದೆ. ಹ್ಮ್ ಅದಾದ ನಂತರ ಇಂಟರ್ ಡಿವಿಷನಲ್ ಟ್ರಾನ್ಸ್ಫರ್ ಅಂತಲೂ ಕಾನೂನಿನಲ್ಲಿ ಅವಕಾಶ ಇದೆ. ವಿಭಾಗ ಮಟ್ಟದಲ್ಲಿ ಗುಲ್ಬರ್ಗ ವಿಭಾಗದಿಂದ ಕನಿಷ್ಠ ಅಲ್ಲಿ ಕಾನೂನು ಪ್ರಕಾರ ಕಂಡೀಷನ್ಸ್ ಫುಲ್ಫಿಲ್ ಮಾಡಿರ್ತಕ್ಕಂಥವ್ರು ಬೆಂಗಳೂರಿಗೆ ಬರೋಕ್ಕೂ ಅವಕಾಶ ಇದೆ. ಸೊ ತಾಲ್ಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ ಆದ್ಮೇಲೆ ಖಾಲಿ ಉಳಿಯತಕ್ಕಂಥ ಹುದ್ದೆಗಳಿರ್ತಾವಲ್ಲ, ಆ ಹುದ್ದೆಗಳನ್ನ ತುಂಬಲಿಕ್ಕೆ ಈ ಕಾನೂನಿನಲ್ಲಿ ಒಂದು ವಿಶೇಷ ಅವಕಾಶವನ್ನ ಮಾಡ್ಕೊಂಡಿದ್ದಾರೆ ಈ ತಿದ್ದುಪಡಿನಲ್ಲಿ. ಮೊದಲು ಅದು ಇರಲಿಲ್ಲ. ಯಾವ ಟ್ರಾನ್ಸ್ಫರು ಮುಖ್ಯಮಂತ್ರಿಯಿಂದ ಹಿಡಿದು ಯಾರೂ ಸಹ ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗಾವಣೆಗೆ ಕೈ ಹಾಕಬಾರ್ದು ಅಂತ ಕಟ್ಟುನಿಟ್ಟಾದ ಆದೇಶ ಇತ್ತು 2007ರ ಆದೇಶದಲ್ಲಿ. ಆದ್ರೆ ಈಗ 2020ರಲ್ಲಿ ತಿದ್ದುಪಡಿ ಮಾಡಿರ್ತಕ್ಕಂಥ ಕಾಯ್ದೆಯಲ್ಲಿ ನೀವು ಹೇಳದಂತೆ ತೀರಾ ಹಳ್ಳಿಯಲ್ಲಿರ್ತಕ್ಕಂಥ ಶಾಲೆಗೆ ಯಾರೂ ಹೋಗದೇ ಇದ್ರೆ, ಯಾರಾದ್ರೂ ಹೆಚ್ಚುವರಿ ಆಗ್ಬೋದು, ಬೇರೆ ಶಿಕ್ಷಕರು ಆ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡಿದ್ರೆ ಅಲ್ಲಿಗೆ ಸರ್ಕಾರದ ಅನುಮತಿ ತೆಗೆದುಕೊಂಡು ವರ್ಗಾವಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಅಲ್ಲಿ ಕೆಲವು ಕಂಡೀಷನ್ಸ್ ಇದಾವೆ. ಆ ಜಿಲ್ಲೆನಲ್ಲಿ ಹೆಚ್ಚುವರಿ ಶಿಕ್ಷಕರು ಜಾಸ್ತಿ ಇರಬಾರ್ದು, ಆ ಶಾಲೆನಲ್ಲಿ ಮತ್ತೊಮ್ಮೆ ತಿರ್ಗಾ ಮಕ್ಕಳ ಸಂಖ್ಯೆ ಕಡಿಮೆ ಇರಬಾರ್ದು. ಈ ರೀತಿ ಕಂಡೀಷನ್ಸ್ ಇದಾವೆ. ಬಟ್ ವೆರಿ ರೇರ್ ಅಲ್ಲಿ ಸ್ವಲ್ಪ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ಕೊನೆಯ ಹಂತದಲ್ಲಿ, ಇವೆಲ್ಲ ಪ್ರಕ್ರಿಯೆ ಮುಗಿದ ಮೇಲೆ ಈಗ ಕಾನೂನಿನಲ್ಲಿ ಅವಕಾಶ ಇದೆ. ಅದನ್ನು ಸರಿಯಾಗಿ ಪ್ರಾಮಾಣಿಕವಾಗಿ ಮಾಡಿದ್ರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಶಿಕ್ಷಕರನ್ನು ಒದಗಿಸ್ಲಿಕ್ಕೆ ಅವಕಾಶ ಇರಲಿ ಅಂತೇಳಿ ಕಾನೂನಿನಲ್ಲಿ ಒಂದು ಪ್ರಾವಿಷನ್ ಮಾಡಲಾಗಿದೆ ಅಷ್ಟೇ. ಸಾಮಾನ್ಯವಾಗಿ ಈಗ ಮೇಡಮ್ ಶ್ರುತಿನವರೇ, ಹಳ್ಳಿ ಶಾಲೆಗಳಿಗೆ ಕಳಿಸೋದು ಬಹಳ ಕಡಿಮೆ ಇದೆ. ಒಂದು, ಈಗ ಹಳ್ಳಿನಲ್ಲಿರೋರು ಕೂಡ ಪಕ್ಕದ ಒಂದು ಸಣ್ಣ ಪಟ್ಟಣ ನಗರ ಇದೆ, ಅಲ್ಲಿ ಕಳಿಸ್ತಾರೆ ಮಕ್ಕಳನ್ನ, ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಕಳಿಸ್ತಾರೆ. ಈಗ ಸರ್ಕಾರಿ ಶಾಲೆನಲ್ಲಿ ನೀವು ಆಯ್ಕೆ ಮಾಡ್ಕೊಂಡಾಗ ನಿಮ್ಗೆ ಈ ತರದ ಸಮಸ್ಯೆಗಳು ಬರ್ಲಿಲ್ವಾ? ಅಥವಾ ನಿಮ್ಮ ಸ್ಕೂಲ್ ಬಹಳ ಚೆನ್ನಾಗಿದೆಯಾ? ಏನದು, ಯಾಕೆ ನೀವು ಸರ್ಕಾರಿ ಶಾಲೆಯನ್ನ ನಿಮ್ಮ ಮಗುಗೆ ಆಯ್ಕೆ ಮಾಡ್ಕೊಂಡ್ರಿ? ಹೌದು, ನಾನ್ ಸರ್ಕಾರಿ ಶಾಲೆನ ನನ್ನ ಮಗುಗೆ ಆಯ್ಕೆ ಮಾಡ್ಕೊಳ್ಳೋಕೆ ಸುಮಾರು ಕಾರಣಗಳಿದೆ ಸರ್. ಬಹುಮುಖ್ಯವಾಗಿ ನಮ್ಮೂರಲ್ಲಿ ಸರ್ಕಾರಿ ಶಾಲೆ ತುಂಬಾ ಚೆನ್ನಾಗಿದೆ, ಒಳ್ಳೆ ಟೀಚಿಂಗ್ ಸ್ಟಾಫ್ ಇದೆ, ಸೌಲಭ್ಯಗಳು ಪ್ರೈವೇಟ್ ಸ್ಕೂಲಿಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಒಳ್ಳೆ ಸೌಲಭ್ಯ ಇದೆ. ಸೊ ದಟ್ ಈಸ್ ಒನ್ ಥಿಂಗ್, ನಾಟ್ ಪ್ರೈಮರಿ ಥಿಂಗ್. ಇನ್ನೊಂದು ಮೇಜರ್ ಉದ್ದೇಶ ನಂದೇನಂದ್ರೆ, ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ಒಂದು ಒಳ್ಳೆ ಒತ್ತಡ ರಹಿತ ಒಂದು ಒಂದು ಶಿಕ್ಷಣ ತಗೋಬೇಕು ಅನ್ನೋದು ನಂದು ಪರ್ಸನಲ್ ಒಪಿನಿಯನ್. ಏನಂದ್ರೆ, ಈಗ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲ ಈಗ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಪ್ರತಿ ವಾರ ಯೂನಿಟ್ ಟೆಸ್ಟು, ಕ್ಲಾಸ್ ಟೆಸ್ಟು, ಸರ್ಪ್ರೈಸ್ ಟೆಸ್ಟು, ಕಾಂಪಿಟೇಷನ್, ಅದು ಇದು. ಆ ವಾತಾವರಣದಲ್ಲಿ ನನ್ನ ಮಗು ಬೆಳಿಬಾರ್ದು ಅನ್ನೋದೊಂದು ದೊಡ್ಡ ಮಟ್ಟದ ಉದ್ದೇಶ ನಂದು. ಅವನು ಹ್ಯಾಪಿಯಾಗಿರ್ಬೇಕು ಅಟ್ಲೀಸ್ಟ್ ಪ್ರೈಮರಿ ಲೆವೆಲ್ ಅಲ್ಲಿ. ಆ ತರ ಒಂದು ಎನ್ವೈರನ್ಮೆಂಟ್ ಈ ಸರ್ಕಾರಿ ಶಾಲೆಯಲ್ಲಿ ಸಿಗ್ಬೋದು ಅಂತ ನನ್ನ ಅಭಿಪ್ರಾಯ ಇತ್ತು. ಬಟ್ ಈ ಊರ್ ಶಾಲೆಯಲ್ಲಿ ಅದು ಖಂಡಿತ ಸಿಗ್ತಾ ಇದೆ. ಅದು ಒಂದು ಮುಖ್ಯ ಉದ್ದೇಶ. ಆಮೇಲೆ ಇಂಗ್ಲಿಷ್ ಈಗೆಲ್ಲ ಕಾಮನ್ ಆಗಿ ಪೇರೆಂಟ್ಸ್ಗಳು ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ, ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ, ನನ್ನ ಮಗುನ ಪ್ರೈವೇಟ್ ಸ್ಕೂಲಿಗೆ ಕಳ್ಸಿದ್ರೆ ಅವ್ರ ಹತ್ರ ಅಮೌಂಟ್ ಇರ್ಲಿ ಬಿಡ್ಲಿ, ಸಾಲ ಮಾಡಿ ಬಡ್ಡಿಗೆ ಸಾಲ ತಂದಾದ್ರೂ ಪ್ರೈವೇಟ್ ಸ್ಕೂಲಿಗೆ ಕಳ್ಸೋ ಅಂತ ವ್ಯವಸ್ಥೆ ನಮ್ಮಲ್ಲಿ ಇದೆ, ನೀವು ಗಮನಿಸ್ಬೋದು. ಆ ಪೇರೆಂಟ್ಸ್ಗಳ ಉದ್ದೇಶ ಏನಂದ್ರೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋದ್ರೆ ನನ್ನ ಮಗ ಒಳ್ಳೆ ಚೆನ್ನಾಗಿ ಇಂಗ್ಲಿಷಲ್ಲಿ ಮಾತಾಡ್ತಾನೆ ಅಂತೆ. ಸೊ ನಮ್ಗೆಲ್ಲ ಗೊತ್ತಿರೋಂಗೆ ಇಂಗ್ಲಿಷ್ ಇಸ್ ಜಸ್ಟ್ ಎ ಸ್ಕಿಲ್. ಒಂದು ಇಂಗ್ಲಿಷ್ ಮೀಡಿಯಂ ಮೂಲಕ ನಾವು ಗಣಿತನೋ ವಿಜ್ಞಾನನೋ ಏನಾದ್ರೂ ಓದಿದ್ರೆ ನಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ ಅನ್ನೋದು ಖಂಡಿತ ಸುಳ್ಳು. ಅದಾಗ್ಲೂಬಾರ್ದು. ಪ್ರೈಮರಿ ಎಜುಕೇಶನ್ ಈಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ ಕನ್ನಡ ಮೀಡಿಯಂ ತೆಗೆದು ಕೆಲವೊಂದು ಸ್ಕೂಲ್ಗಳೆಲ್ಲ ಇಂಗ್ಲಿಷ್ ಮೀಡಿಯಂ ಮಾಡ್ತಾ ಇದ್ದಾರೆ. ನನ್ನ ಪರ್ಸನಲ್ ಒಪಿನಿಯನ್ ಅಂದ್ರೆ, ಇಟ್ ಈಸ್ ನಾಟ್ ಎ ರೈಟ್ ಮೆಥಡ್, ಬಿಕಾಸ್ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಟು ಲರ್ನ್ their primary education in their mother tongue.
ಯಾಕಂದ್ರೆ ವಿಚಾರಗಳು ತುಂಬಾ ಚೆನ್ನಾಗಿ ಅರ್ಥ ಆಗ್ತವೆ, ಅವ್ರಿಗೆ ಅರ್ಥ ಆಗೋ ಭಾಷೆಲಿ ಇರ್ಬೇಕು. ಇಲ್ಲಿ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಇಂಗ್ಲಿಷ್ ಗಂಧಗಳು ತುಂಬಾನೇ ಕಮ್ಮಿ. ದೇ ಆರ್ ನಾಟ್ ಗೆಟಿಂಗ್ ದಟ್ ಸಪೋರ್ಟಿವ್ ಎನ್ವೈರ್ನ್ಮೆಂಟ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಅದೇ ಮೇಜರ್ ಡಿಫ್ರೆನ್ಸ್ ಸರ್. ಅದೇನಾಗುತ್ತೆ ಅಂದ್ರೆ ನೀವು ಸಡನ್ ಆಗಿ ಇಲ್ಲಿ ಇಂಗ್ಲಿಷ್ ಮೀಡಿಯಂ ತಂದಿರೋದ್ರಿಂದ ಮಕ್ಕಳಿಗೆ ಈ ಕಡೆ ಕನ್ನಡನೂ ಸಿಗ್ತಾ ಇಲ್ಲ, ಆ ಕಡೆ ಇಂಗ್ಲಿಷು ಸಿಗ್ತಾ ಇಲ್ಲ ಅನ್ನೋ ತರ ಆಗೋಗಿದೆ. ಸೊ ಒಂದು ಕಮ್ಯುನಿಕೇಟಿವ್ ಇಂಗ್ಲಿಷ್ ಕಲಿಯೋ ಎನ್ವೈರ್ನ್ಮೆಂಟ್ ನ ಸರ್ಕಾರ ಆಗ್ಲಿ ಶಿಕ್ಷಣ ಇಲಾಖೆ ಆಗ್ಲಿ ಒದಗಿಸ್ಬೇಕು. ಬರೀ ಒಂದು ಮೀಡಿಯಂ ತಂದಿದೀನಿ, ಇಂಗ್ಲಿಷ್ ಮ್ಯಾಥ್ಸ್ ಸೈನ್ಸ್ ಎಲ್ಲ ಇಂಗ್ಲಿಷ್ ಅಲ್ಲಿ ಓದ್ತಾ ಇದ್ದಾರೆ ಅನ್ನೋದು ತುಂಬಾ ತಪ್ಪಾಗುತ್ತೆ. ಆ ನಿಟ್ಟಿನಲ್ಲಿ ಇಲಾಖೆ ಒಂದು ಒಳ್ಳೆ ಇಲ್ಲ, ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು, ಬಹಳ ಕುತೂಹಲಕರ ಅಂಶ ಇದು. ಗುರಿಕಾರ ಸ್ವಲ್ಪ ಹೇಳಿ. ಮೇಡಮ್ನವ್ರು ಹೇಳ್ದಂಗೆ ನೀವೊಂದು ಕಾರಣ ಕೇಳಿರಿ, ಯಾಕ ಹುಡುಗನ್ನ ಅಲ್ಲೇ ಸೇರ್ಸಿರಿ ಅಂತ. ಶಾಲೆ ಚೆನ್ನಾಗಿದೆ, ಒಳ್ಳೆ ಸ್ಟಾಫ್ ಐತೆ, ಬೋಧನೆ ಚೆನ್ನಾಗಿದೆ. ಅದ್ರ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಸಹ ಇಂಗ್ಲಿಷ್ ಮೀಡಿಯಂ ನಲ್ಲಿ ಇರ್ತಕ್ಕಂಥ ಮಕ್ಕಳಿಗಿಂತ ಚೆನ್ನಾಗಿ ಕಲಿಸೋ ವ್ಯವಸ್ಥೆಯನ್ನ ಅಲ್ಲಿಯ ಶಾಲಾ ವ್ಯವಸ್ಥೆ ಮಾಡಿದೆ. ನಾನು ಆ ಶಾಲೆಗೆ ಒಂದ್ಸರಿ ಭೇಟಿ ಕೊಟ್ಟಿದ್ದೆ. ಯಾವ ಶಾಲೆ? ಒಂದ್ ನಿಮಿಷ, ಯಾವ ಶಾಲೆ ಮೇಡಮ್ ನಿಮ್ಮ ಮಗು ಇರೋದು? ಕಾಡಶೆಟ್ಟಿಹಳ್ಳಿ, ಜ್ಞಾನ ಮಲ್ಲಿಕ ಕಾಡಶೆಟ್ಟಿಹಳ್ಳಿ ಸರ್ಕಾರಿ ಶಾಲೆ ಸರ್. ಗುಬ್ಬಿ ಆ ತಾಲೂಕು ಶಾಲೆನಲ್ಲೇ ನಾನು ಇವತ್ತು ಈ ಮೀಟಿಂಗ್ ನ ಅಟೆಂಡ್ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ಗುಬ್ಬಿ ತಾಲೂಕು ಅಲ್ವಾ? ಹೌದು, ಗುಬ್ಬಿ ತಾಲೂಕು. ಹೇಳಿ ಪಾಲಕ್ಷ. ಆ ಶಾಲೆನಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ, ಸರ್ಕಾರ ಹೇಳಿರ್ತಕ್ಕಂಥ ರೀತಿಯಲ್ಲಿ ನೀವು ಬೋಧನೆ ಮಾಡಿ ಅಂತೇಳಿ ನಲಿ ಕಲಿಯನ್ನ ಜಾರಿ ತರಲಿಲ್ಲ ಅಂತ ಆ ಶಾಲೆಯ SDMCಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ನೋಟಿಸ್ ಕೊಟ್ಟಿದ್ರು. ಆದ್ರೆ ಅಲ್ಲಿಯ SDMC ಮತ್ತು ಅಲ್ಲಿಯ ಮುಖಂಡರು, ಆಮೇಲೆ ಅಲ್ಲಿ ಇಂಜಿನಿಯರಿಂಗ್ ಪದವೀಧರ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಶಾಲೆಯನ್ನ ಪೂರ್ಣ ಪ್ರಮಾಣದಲ್ಲಿ ದತ್ತು ತೆಗೆದುಕೊಂಡ ರೀತಿಯಲ್ಲಿ ಕೆಲಸವನ್ನ ಮಾಡಿ ಆ ಶಾಲೆಯನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ. ಆ ಲೆಕ್ಕದಲ್ಲಿ ನಾನು ಒಂದ್ ದಿವಸ ಆ ಶಾಲೆಗೆ ಭೇಟಿ ಮಾಡಿದ ದಿವಸ ಇಂಗ್ಲಿಷ್ ಫೆಸ್ಟ್ ಅಂತ ಮಾಡಿದ್ರು. ಎಂಟ್ರಿ ಪಾಯಿಂಟ್ ಇಂದ ಎಕ್ಸಿಟ್ ಪಾಯಿಂಟ್ ತನಕ ಅಬ್ಸರ್ವ್ ಮಾಡಿದ್ದು ಆ ಶಾಲೆಯ ಮಕ್ಕಳೇ ಪೂರ್ಣ ಪ್ರಮಾಣದಲ್ಲಿ ಆ ದಿನ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರು. ಅವರೇ ಸ್ವಾಗತ ಮಾಡಿದ್ರು, ಅವರೇ ಮಾತಾಡಿದ್ರು, ಅವರೇ ಇಂಗ್ಲಿಷ್ ಪ್ರೇಯರ್ ಮಾಡಿದ್ರು, ಅವರೇ ಸ್ಟೇಜ್ ಮ್ಯಾನೇಜ್ ಮಾಡಿದ್ರು. ಆ ಲೆಕ್ಕದಲ್ಲಿ ಇಂಗ್ಲಿಷ್ ಕಮ್ಯುನಿಕೇಶನ್ ಐತೆ ಅಂತಂದ್ರೆ ಇನ್ ವಾಟ್ ವೇ ಇಟ್ ಈಸ್ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಆ ಶಾಲೆಯ SDMC ಮತ್ತು ಪೋಷಕರು ಮತ್ತು ಟೀಚರ್ಗಳು ಕರೆಕ್ಟ್ ಆಗಿ ಸಂಘಟಿತವಾಗಿ ಪ್ರಯತ್ನ ಮಾಡಿದ್ರೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗಿಂತ ಚೆನ್ನಾಗಿ ಇಂಗ್ಲಿಷ್ ಅನ್ನ ಕಲಿಸುವಂತ ವ್ಯವಸ್ಥೆ ಇದೆ ಅಂತ ಆಯ್ತು. ಶಿಕ್ಷಕರ ರೋಲ್ ಬಹಳ ಮುಖ್ಯ. ಅದ್ರ ಜೊತೆಗೆ ಇನ್ನೊಂದು ವ್ಯವಸ್ಥೆ, ಆ ಶಾಲೆಯಲ್ಲಿ ಇನ್ನೊಂದು ವ್ಯವಸ್ಥೆ ಏನು ಅಂದ್ರೆ, ಪ್ರತಿ ತರಗತಿಯನ್ನ ಒಂದು ಲ್ಯಾಬ್ ತರ ಮಾಡಿದ್ದಾರೆ. ಇಂಗ್ಲಿಷ್ ಲ್ಯಾಬ್, ಸೋಷಿಯಲ್ ಸ್ಟಡೀಸ್ ಲ್ಯಾಬ್, ಮ್ಯಾಥ್ಸ್ ಲ್ಯಾಬ್. ಅಂದ್ರೆ ಮಕ್ಕಳು ಒಂದೇ ಕೊಠಡಿಯಲ್ಲಿ ಬೆಳಗ್ಗಿಂದ ಸಂಜೆ ತನಕ ಕೂರೋದಿಲ್ಲ. ಮೂವ್ ಅಕಾರ್ಡಿಂಗ್ ಟು ದಿ ಸಬ್ಜೆಕ್ಟ್. ಈಗ ಸೈನ್ಸ್ ಕ್ಲಾಸ್ ಮುಗೀತು ಅಂತಂದ್ರೆ ಮ್ಯಾಥ್ಸ್ ಕ್ಲಾಸ್ಗೆ ಬೇರೆ ರೂಮ್ಗೆ ಹೋಗ್ತಾರೆ. ಆ ರೂಮ್ನ ಆ ಮಟ್ಟಕ್ಕೆ ಎಕ್ವಿಪ್ ಮಾಡಿರ್ತಾರೆ. ಸೋಷಿಯಲ್ ಸ್ಟಡೀಸ್ ನಲ್ಲಿ ಇರ್ತಕ್ಕಂಥ ಲ್ಯಾಬ್ ಇದೆಯಲ್ಲ, ಅದು ಮಕ್ಕಳಿಗೆ ಬಹಳ ಅದ್ಭುತವಾಗಿ ಸಮಾಜ ವಿಜ್ಞಾನವನ್ನ ಬೋಧನೆ ಮಾಡ್ಲಿಕ್ಕೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಇಂದ ಎಕ್ವಿಪ್ ಆಗಿರುತ್ತೆ. ಆಗಿರೋದ್ರಿಂದ ಒಂದು ವಿಶಿಷ್ಟ ಪ್ರಯೋಗ ಮತ್ತು ಒಂದು ಉನ್ನತವಾದ ಶಾಲೆ ಯಾಕಾಗೈತೆ ಅಂತಂದ್ರೆ ಅಲ್ಲಿಯ ಬೋಧನಾ ವಿಧಾನ, ಅಲ್ಲಿಯ SDMC ಮತ್ತು ಶಿಕ್ಷಕರ ಕಮಿಟ್ಮೆಂಟ್. ಅದರ ಜೊತೆಗೆ ಸರ್ಕಾರದಿಂದ ಸವಲತ್ತು ಏನು ಕೊಡ್ಲಿಲ್ಲ ಅಂತಂದ್ರೆ, ಮೊದಲು ಆ ಊರಿಂದ ಬೇರೆ ಊರಿಗೆ ಸ್ಕೂಲ್ ವ್ಯಾನ್ಗೆ ಮಕ್ಕಳನ್ನ ಕಳಿಸ್ತಿದ್ರು. ಈಗ ಬೇರೆ ಊರಿಂದ ಈ ಊರಿಗೆ ಅವ್ರ ಸ್ಕೂಲ್ ವ್ಯಾನ್ ಮಾಡಿ ಮಕ್ಕಳನ್ನ ಕಳಿಸ್ತಾ ಇದ್ರು. ಅಲ್ಲ, ಇಂಥ ಬಹಳಷ್ಟು ಪ್ರಯೋಗಗಳು ಅಲ್ಲಲ್ಲಿ ಆಗೋದು ನಾವು ನೋಡ್ತಾ ಇದೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಡೀತಾ ಇಲ್ಲ. ಗುರಿಕಾರ ಅವರೇ, ಶಿಕ್ಷಕರ ಪಾತ್ರ ಇದರಲ್ಲಿ ಬಹಳ ಮುಖ್ಯ ಅಂತ ಹೇಳಿ ಅನಿಸ್ತಾ ಇಲ್ವಾ? ಈಗ ನಾವು ವರ್ಗಾವಣೆ ಪ್ರಕ್ರಿಯೆ ಕ್ವಶನ್ಗೆ ಮತ್ತೆ ಬಂದ್ರೆ, ಈ ಇಡೀ ಪ್ರಕ್ರಿಯೆ ಒಂದು 2-3 ತಿಂಗಳು ನಡೀತದಲ್ವಾ ಬಸವರಾಜ್ ಅವರೇ? ಒಂದು ಕರೆಕ್ಟ್ ಆಗಿ ಮುಗಿಸಿದ್ರೆ 1 ತಿಂಗಳದಾಗ ಮುಗಿತೈತಿ ಸರ್. ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾರಲ್ಲ, ಹಿಂಗಾಗಿ ನಡುವೆ ಗ್ಯಾಪ್ ಮಾಡ್ತಾರ, ಮಧ್ಯೆ ಗ್ಯಾಪ್ ಮಾಡ್ತಾರ, ಆಮೇಲೆ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಒಬ್ಬ ಶಿಕ್ಷಕ ಒಂದೇ ದಿವಸ ಮಾತ್ರ ಕೌನ್ಸಿಲಿಂಗ್ ಹಾಜರಾಗ್ಲಿಕ್ಕೆ ಬರ್ತಾನ. ವರ್ಗಾವಣೆ ಪ್ರಕ್ರಿಯೆ 1 ತಿಂಗಳು ಇರ್ಬೋದು, ಆದ್ರೆ ಒಬ್ಬ ಶಿಕ್ಷಕ ಅವನ ಪ್ಲೇಸ್ ತೆಗೆದುಕೊಳ್ಳಿಕ್ಕೆ 1 ದಿವಸ ಮಾತ್ರ ಬೇರೆ ಕಡೆಯಿಂದ ಬರ್ತಾನ. ಅವತ್ತು 1 ದಿವಸ ಮಾತ್ರ ಶಾಲೆಗೆ ಸಮಸ್ಯೆ, ಉಳಿದವ್ರು ನೋಡ್ಕೊಂತಾರ ಅದನ್ನ. ನನಗೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೆ ಏನು ಅಂತ ಹೇಳಿದ್ರೆ, ಸಾಕಷ್ಟು ಅರ್ಹರಾಗಿರೋರಿಗೆ ವರ್ಗಾವಣೆಗಳಲ್ಲಿ ಈ ತರದ ಅವಕಾಶಗಳು ಸಿಗಲ್ಲ. ಅದಕ್ಕೂ ಒಂದು ಪ್ರಿಯಾರಿಟಿ ಇದೆ ಅಂತ ಒಂದು ಕೇಳಿದೆ ನಾನು. ಏನಂತ ಹೇಳಿದ್ರೆ, ಮೊದಲನೇದಾಗಿ ಗಂಡ ಹೆಂಡತಿ ಇಬ್ರು ಸರ್ಕಾರಿ ನೌಕರಿನಲ್ಲಿ ಇರೋರಿಗೆ ಒಂದು ಪ್ರಿಯಾರಿಟಿ ಕೊಡ್ತಾರೆ. ಎರಡನೇದು, ಗಂಡ ಅಥವಾ ಹೆಂಡತಿ ಒಬ್ರು ಸರ್ಕಾರಿ ನೌಕರಿನಲ್ಲಿದ್ರೆ ಇನ್ನೊಬ್ರು ಖಾಸಗಿ ನೌಕರಿನಲ್ಲಿದ್ರೆ ಅವರಿಗೆ 2ನೇ ಪ್ರಿಯಾರಿಟಿ ಕೊಡ್ತಾರೆ. ಆಮೇಲೆ 3ನೇ ಪ್ರಿಯಾರಿಟಿ ನಿಮ್ಮ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಕೊಡ್ತಾರೆ.
ಅವರು ಪದಾಧಿಕಾರಿಯಾಗಿದ್ರೆ ಅವರಿಗೆ ಕರೆಕ್ಟ್ ಆಗಿ ಆದ್ಯತೆ ಮೇಲೆ ಅವರಿಗೆ ಟ್ರಾನ್ಸ್ಫರ್ ಸಿಗುತ್ತೆ. ಇದರಿಂದ ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೊನೆಗೆ ಉಳಿಯುವ ಹುದ್ದೆಗಳಲ್ಲಿ ಯಾರು ಅವರ ಆಪ್ಷನ್ಗೆ ಬೇಕಾದಂತಹ ಊರುಗಳನ್ನ ಕೇಳ್ತಾರೆ ಅವರಿಗೆ ಅವಕಾಶ ಸಿಗೋದಿಲ್ಲ ಅನ್ನುವಂಥದ್ದು ನಿಜನಾ ಅದು? ಸರ್ ಅದೇ ನಿಜ ಏನಲ್ಲ. ಈಗ ಗಂಡ ಹೆಂಡತಿಗೆ ಪ್ರಿಯಾರಿಟಿ ಕೊಡ್ಲೇಬೇಕಾಗುತ್ತೆ. ಈ ಗಂಡು ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಇದ್ರೆ ಪರಿಣಾಮಕಾರಿ ಬೋಧನೆ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಅವ್ರಿಬ್ಬರನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಂದ ಕಡೆ ನಾವು ತರೋದ್ರಿಂದ ಪರಿಣಾಮಕಾರಿ ಬೋಧನೆ ಆಗುತ್ತೆ, ಅದು ಸರಿ ಇದೆ. ಆಮೇಲೆ ಪದಾಧಿಕಾರಿಗಳಿಗೆ ವಿನಾಯಿತಿ ಅಥವಾ ಆದ್ಯತೆ ಐತಲ್ಲ, ಅವರು ಎಲ್ಲಾ ಸೇರಿ ರಾಜ್ಯಾದ್ಯಂತ ಒಂದು 50 ಮಂದಿನೂ ಆಗುದಿಲ್ಲ. ಸುಮ್ಮನೆ ಪದಾಧಿಕಾರಿದ್ರೆ ದೊಡ್ಡದು ಮಾಡ್ತಾರ. ನಾವು ಟೋಟಲ್ ಆಗಿ ಕೋರಿಕೆ ವರ್ಗಾವಣೆ ನೋಡಿದಾಗ ಎಲ್ಲಾ ಸೇರಿ ಒಂದು 50 ಆಗೋದಲ್ಲ ಅವರು. ಆದ್ರೆ ನೀವು ಹೇಳಿದಂಗ ಈ ಪತಿ ಪತ್ನಿ ವರ್ಗಾವಣೆ ಅದಾವಲ್ಲ ಅವ್ರ ಸಂಖ್ಯೆ ಇದೆ. ಆಮೇಲೆ ಈಗ ಸದ್ಯ ನಮ್ಮ ಶಿಕ್ಷಕರಲ್ಲಿ ಈ ಜಾಯ್ನಿಂಗ್ ಕಪಲ್ ಇದ್ದವರ ಸರ್ವಿಸ್ನಾಗ ಜಾಸ್ತಿ ಅದಾರ. ಹಿಂಗಾಗಿ ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಈಗ ಗಂಡಿದ್ದಲ್ಲಿ ಮಾತ್ರ ಹೆಂಡತಿ ಹೊಕ್ಕಳ, ಹೆಂಡತಿದ್ದಲ್ಲಿ ಮಾತ್ರ ಗಂಡ ಬರ್ತಾನ. ಉಳಿದ ಕಡೆ ಹುದ್ದೆಗಳು ಇದ್ದೇ ಇರ್ತಾವಲ್ಲ, ಅಲ್ಲಿ ಉಳಿದವ್ರು ತಗೊಂತಾರೆ ಸರ್. ಅದೇನು ಸಮಸ್ಯೆ ಅಲ್ಲ. ಮತ್ತು ಆ ಆದ್ಯತೆಯನ್ನು ಕೊಡ್ಲೇಬೇಕಾಗುತ್ತೆ ಸರ್ಕಾರ, ಅದು ಕೊಟ್ಟಿದ್ದು ಸರಿ ಇದೆ. ಇದರಿಂದ ಯಾವುದೇ ತೊಂದರೆಗಳು ಆಗೋದಿಲ್ಲ. ಪದಾಧಿಕಾರಿಗಳದು ಅಗದಿ ಲೆಸ್ ಪರ್ಸೆಂಟೇಜ್ ಮಾತ್ರ ಅವಕಾಶ ಇದೆ, ಮ್ಯಾಕ್ಸಿಮಮ್ ಇಲ್ವೇ ಇಲ್ಲ. ಈಗ ಅಂದ್ರೆ ಈಗ ಒಂದು ಸರ್ಕಾರಿ ಹುದ್ದೆನಲ್ಲಿ ಇರ್ಲಿಲ್ಲ ಅಂತ ಹೇಳಿ ಆದ್ರೆ ಒಂದು ಕುಟುಂಬದಲ್ಲಿ ಶಿಕ್ಷಕಂದು ಇಲ್ಲ, ಅವ್ರ ವರ್ಗಾವಣೆಗಳನ್ನು ಆಗ್ಯಾವ. ಅವರು ಸರ್ಕಾರಿ ಅಲ್ಲ, ಖಾಸಗಿ ಉದ್ಯೋಗದಾಗಿದ್ರು ಅಂತಿದೆ. ಈಗ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ತಾ ಇದ್ರ, ಖಾಸಗಿ ಶಾಲೆ ಒಳಗೆ ಕೆಲಸ ಮಾಡ್ತಾ ಇದ್ರ, ಅಂತಲ್ಲಿ ಕೆಲಸ ಎಕ್ಸ್ ಸರ್ವಿಸ್ ಮನ್ಗೆ ಆದ್ಯತೆ ಇದೆ. ಎಕ್ಸ್ ಸರ್ವಿಸ್ ಮನ್ ಪತ್ನಿ ಯಾರಾದ್ರೂ ಇದ್ರ ಅವ್ರಿಗೂ ಸಹ ಆದ್ಯತೆ ಇದೆ. ಮತ್ತೆ ಅವನ್ನೆಲ್ಲ ಸರ್, ಈ ಆದ್ಯತೆಯನ್ನ ಡಿಸೈಡ್ ಮಾಡ್ಲಿಕ್ಕೂ ಸಹ ನಿಯಮದಲ್ಲಿ ಒಂದು ಮಾನದಂಡ ಇದೆ. ಮೊದಲನೇದಾಗಿ ಟರ್ಮಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮೊದಲ ಆದ್ಯತೆ ಕೊಡಬೇಕು. ಅಂದ್ರೆ ಮರಣಾಂತಿಕ ಕಾಯಿಲೆಗಳಿರ್ತಾವಲ್ಲ ಆ ತರದವರಿಗೆ. ಎರಡನೇದು ಡಿಸೆಬಿಲಿಟಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಎರಡನೇ ಆದ್ಯತೆ. ಮೂರನೇ ಆದ್ಯತೆ ವಿಡೋಸ್. ನಾಲ್ಕನೇದು ವರ್ಕಿಂಗ್ ಸೋಲ್ಜರ್ಸ್ ಮಿಸಸ್ ಇದ್ರೆ. ಆ ತರ ಒಂದು ಮಾನದಂಡ ಕ್ರೈಟೀರಿಯಾ ಸರ್ಕಾರನೇ ಡಿಸೈಡ್ ಮಾಡಿರೋದ್ರಿಂದ ಅದರಿಂದ ಏನ್ ತೊಂದರೆ ಆಗೋದಿಲ್ಲ. ಆದ್ರೆ ಮುಂದೆ ಬರ್ತಾ ಹಸ್ಬೆಂಡ್ ಅಂಡ್ ವೈಫ್, ಹಸ್ಬೆಂಡ್ ಆರ್ ವೈಫ್ ಅಂತ ಇತ್ತಲ್ಲ, ಅದು ಮೊದಲು HAL ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದು ನನ್ನ ಮುಂದೆ, ಸರ್ ನಾನು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ನಮ್ಗೆ ಯಾಕೆ ಕನ್ಸಿಡರ್ ಮಾಡಲ್ಲ ಅಂತ ಕೇಳಮತ್ತಕ್ಕಿತ್ತು. ಯಾಕೆಂದ್ರೆ ಅವತ್ತಿನ ದಿವಸ ನಾವು ಪ್ಯೂರ್ಲಿ ಗೌರ್ಮೆಂಟ್ ಸರ್ವಿಸ್ ಮಾತ್ರ ತಗೊಂಡಿದ್ವಿ. ಯೂನಿವರ್ಸಿಟೀಸು ಮತ್ತು ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ನ ನೌಕರನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸಿರ್ಲೇ ಇಲ್ಲ ವರ್ಗಾವಣೆಗೆ ಸಂಬಂಧಪಟ್ಟಂತೆ. ತದನಂತರ ಅದು ತಿದ್ದುಪಡಿಯಾಗಿ ಈಗ ಅನುದಾನಿತ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಸಹ ಸರ್ಕಾರದ ಅಧಿಕಾರಿಗಳು ಸರ್ಕಾರದಲ್ಲಿ ಇಬ್ಬರು ಕೆಲಸದಲ್ಲಿ ಇದ್ದಾಗ ಕೊಡುವಂತ ಆದ್ಯತೆಯನ್ನ ಕೊಡ್ಲಿಕ್ಕೆ ಅವಕಾಶ ಐತೆ. ಅದು ಈಗ ತಿದ್ದುಪಡಿ ಆಗೈತೆ ಗುರಿಕರ್ ಅವರು ಹೇಳ್ದಂಗೆ. ಆದ್ರೆ ಸರ್ಕಾರದಲ್ಲಿರುವ ನೌಕರರನ್ನ ಮಾತ್ರ ನಾವು ಗಮನದಲ್ಲಿ ಇಟ್ಕೊಂಡ್ ಮಾಡ್ಬೇಕೆ ಹೊರತು ಖಾಸಗಿನಲ್ಲಿ ಇರ್ತಕ್ಕಂಥ ರೈತರನ್ನ ಮದುವೆ ಆಗಿರೋನ್ನ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ ಅಂತ ಹೇಳಿ ಹಸ್ಬೆಂಡ್ ಆರ್ ವೈಫ್ ಅಂತ ಒಂದು ಕೆಟಗರಿ ಇಟ್ಟಿದ್ದು. ಅದು ಕೆಲವರಿಗೆ ಗೌರ್ಮೆಂಟ್ ನಲ್ಲಿ ಇದ್ದವರಿಗೆ ಅನುಕೂಲ ಆಗುತ್ತೆ, ಇಲ್ಲದೆ ಇದ್ದವರಿಗೆ ಸ್ವಲ್ಪ ಸೀನಿಯಾರಿಟಿ ಲಿಸ್ಟ್ ಕೊನೆಗೆ ಬರ್ತಾರೆ. ಅವರು ಬರೋ ಹೊತ್ತಿಗೆ ಆಯ್ಕೆ ಪಟ್ಟಿನಲ್ಲಿ ವೇಕೆನ್ಸೀಸೇ ಇರೋದಿಲ್ಲ. ಹಾಗಾಗಿ ಅದು ಒಂದು ಸಮಸ್ಯೆ ಈಗಲೂ ಮುಂದುವರೆದೈತೆ. ಅದ್ರ ಜೊತೆಗೆ ಈಗ ಗುರಿಕಾರ್ ಅವರು ಹೇಳ್ದಂಗೆ ಶಿಕ್ಷಕರಿಂದ ವರ್ಗಾವಣೆ ಪ್ರಕ್ರಿಯೆ ಲೇಟ್ ಆಗಿಲ್ಲ. ಇಟ್ ಈಸ್ ಓನ್ಲಿ ಫ್ರಮ್ ದಿ ಆಫೀಸರ್ಸ್. ಎರಡನೇದು, ಇಲ್ಲಿ ಸಮಯ ಜಾಸ್ತಿ ಆಗುತ್ತೇನೋ, ನಾನು ಕೆಲ್ಸಕ್ಕೆ ಸೇರಿದ ಹೊಸರಲ್ಲಿ ಈ ವರ್ಗಾವಣೆಯ ಒತ್ತಡ ಎಷ್ಟಿತ್ತು ಅಂದ್ರೆ 50,000 ಮಿನಿಟ್ಗಳು MLA, ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಬರ್ತಿದ್ದು. ಆಗ ಮಿಸ್ಟರ್ ಮದನ್ ಗೋಪಾಲ್ ವಾಸ್ ಅವರ ಕಮಿಷನರ್. ಈ ಕೆಲಸ ಬೇಜಾರಾಗಿತ್ತು, ಎಲ್ಲಾರ ವರ್ಗಾವಣೆ ಕೊಡಿ ಅನ್ನೋ ಮಟ್ಟಕ್ಕೆ ನಾನು ಕೇಳಿದೆ. ಯಾಕ್ರಿ ಅಂದ್ರೆ, ಇಲ್ಲ ಈ ತರ ಐತೆ, ಇದೊಂದು ದೊಡ್ಡ ಗುಮಾಸ್ತ್ರ ಕೆಲಸ ಆದಂಗ ಆಗ್ತಾ ಐತೆ, ಐ ಆಮ್ ನಾಟ್ ಹ್ಯಾಪಿ ವಿತ್ ಮೈ ಪರ್ಫಾರ್ಮೆನ್ಸ್ ಅಂತ. ಇದಕ್ಕೆ ಬೇರೆಯಿಂದ ವ್ಯವಸ್ಥೆ ಮಾಡೋಣ ಅಂದ್ಕೊಂಡು ಅವತ್ತಿನ ದಿವಸ ಮದನ್ ಗೋಪಾಲ್ ಮತ್ತು ವಿಜಯ್ ಭಾಸ್ಕರ್ ಸಾಹೇಬರು ಈ ರೀತಿಯ ಪಾರದರ್ಶಕ ವ್ಯವಸ್ಥೆಯನ್ನು ಜಾರಿ ತರಲಿಕ್ಕೆ ಒಂದು ಅಧಿನಿಯಮವನ್ನು ಮಾಡೋಣ ಅಂದ್ಕೊಂಡು ಆ ಮೊದಲ ವರ್ಷ ಪ್ರಯತ್ನ ಪಟ್ಟು ಆ ರೀತಿಯ ವರ್ಗಾವಣೆಯಲ್ಲಿ ಎಷ್ಟೋ ಶಿಕ್ಷಕರು ಆಫೀಸ್ನಿಂದ ಆಫೀಸ್ಗೆ ರಾಜಕಾರಣಿಗಳ ಹತ್ರ ಅಲೆದಾಡಕ್ಕೆ ಸಮಯ ಹಾಳು ಮಾಡ್ಕೊಂಡು ಶಾಲೆಗಳಿಗೆ ಹೋಗೋದಕ್ಕೆ ಕಷ್ಟ ಆಗಿದೆ. ಈಗ ಅವೆಲ್ಲವೂ ನಿವಾರಣೆ ಆಗಿದಾವ. ಈಗ ಯಾರು ಶಿಕ್ಷಕರು ಯಾವ ರಾಜಕಾರಣಿ ಹತ್ರ ಹೋಗಕ್ಕೆ ಅವಕಾಶ ಇಲ್ಲ. ಚೀಫ್ ಮಿನಿಸ್ಟರ್ ಸಹ ರೆಕಮೆಂಡೇಶನ್ ಮಾಡಂಗಿಲ್ಲ, ಮಿನಿಟ್ ಹಾಕಂಗಿಲ್ಲ, ಹಾಕಿದ್ರು ಪ್ರಯೋಜನಕ್ಕೆ ಬರೋದಿಲ್ಲ. ಆ ರೀತಿಯ ಪಾರದರ್ಶಕ ವ್ಯವಸ್ಥೆ ಇರೋದ್ರಿಂದ ಕೌನ್ಸಿಲಿಂಗ್ ದಿವಸ ಮಾತ್ರ ಅವರು ಹಿಂದೆ ಮುಂದೆ ನೋಡ್ಕೊಂಡು ಆ ಕೌನ್ಸಿಲಿಂಗ್ ಡೇಟಿಗೆ ರಜಾ ಹಾಕಿ ಬರಬೇಕು. ಅಥವಾ ಈವನ್ ಅದನ್ನು ಸಹ ಡ್ಯೂಟಿ ಅಂತ ಈಗೇನು ಪರಿಗಣಿಸೋದಕ್ಕೆ ಅವಕಾಶ ತಗೊಂಡವ್ರೆ ಅಂತಂದ್ರೆ ಒಂದು ದಿವಸ ಶಿಕ್ಷಕರು ಗೈರು ಆಗೋದು ವರ್ಗಾವಣೆ ದೃಷ್ಟಿಯಿಂದ ನಷ್ಟ ಏನಲ್ಲ. ಆದ್ರೆ ಈ ಪ್ರಕ್ರಿಯೆನ ಮೊದಲಿದ್ದಕ್ಕಿಂತ ಈಗ ಸುಧಾರಿಸಿ
ದಿನಗಟ್ಲೆ ಏನು ಅಲಿಯೋದಿಲ್ವಲ್ಲ, ಅದರಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಮುಗಿಸಿದ್ರೆ ಇನ್ನ ಬಹಳ ವ್ಯವಸ್ಥಿತವಾಗಿ ಮಕ್ಕಳು ಎಲ್ಲರೂ ಸುಲಭವಾಗಿ. ಜೂನ್ ತಿಂಗಳಿಂದ ಪಾಠ ಕಲಿತಾರೆ. ಬಸವರಾಜ್ ಅವರೇ, ಈ ಶಿಕ್ಷಕರು ಸರಿಯಾಗಿ ಪಾಠ ಮಾಡೋದಿಲ್ಲ ಅಥವಾ ಶಿಕ್ಷಕರು ಸರಿಯಾದ ಉತ್ಸಾಹ ತೋರಿಸೋದಿಲ್ಲ ಅನ್ನುವಂಥದ್ದು ಕಂಪ್ಲೇಂಟ್ ಬಹಳ ಹಿಂದಿನಿಂದ ಇದೆ. ಎಲ್ಲರೂ ಒಂದೇ ತರ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಗೊತ್ತಿದೆ. ಒಬ್ಬೊಬ್ರು ಬಹಳ ಬೇರೆ ತರ ಇರ್ತಾರೆ, ವ್ಯಕ್ತಿತ್ವನೇ ಬೇರೆ ತರ ಇರುತ್ತೆ ಕೆಲವು ಟೀಚರ್ಗಳದ್ದು. ಕೆಲವು ಟೀಚರ್ಗಳು ಅಷ್ಟು ಆಸಕ್ತಿ ತೋರಿಸೋದಿಲ್ಲ. ಈ ತರದ್ದೆಲ್ಲ ಇದೆಯಲ್ಲ ಸಮಸ್ಯೆ. ಈಗ ನೀವು ಈ ಎಡಿಷನಲ್ ಹೆಚ್ಚುವರಿ ಹುದ್ದೆ ಬಂತು ಅಂತೇಳಿ ಹೇಳಿದ್ರಲ್ಲ, ಆ, ಅದು ಹೇಗ್ ಬಂತು? ಅದು ನನಗದು ಗೊತ್ತಾಗ್ಲಿಲ್ಲ ನನಗೆ. ಅದು ಈಗ ಶಿಕ್ಷಕ ವಿದ್ಯಾರ್ಥಿ ಅನುಪಾತಕ್ಕೆ ಅನುಗುಣವಾಗಿ ಆ ಶಾಲೆಯಲ್ಲಿ ಶಿಕ್ಷಕರನ್ನ ಹೆಚ್ಚುವರಿ ಮಾಡ್ತಾ ಇದ್ದಾರೆ. ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ತಿಳ್ಕೊಂಡು ಹೆಚ್ಚುವರಿ ಮಾಡ್ತಾ ಇದ್ದಾರೆ ಸರ್. ಆದ್ರೆ ಅದು ತಪ್ಪದು. ಆಕ್ಚುಲಿ ನಮ್ಮಲ್ಲಿ ವಿಷಯಕ್ಕೆ ಒಬ್ಬ ಶಿಕ್ಷಕರು ಬೇಕು, ಆಮೇಲೆ ವರ್ಗಕ್ಕೆ ಒಬ್ಬ ಶಿಕ್ಷಕರು ಬೇಕು. ಒಬ್ಬನೇ ಶಿಕ್ಷಕ 1ರಿಂದ 5 ವರ್ಗಗಳನ್ನ 4 ವರ್ಗಗಳನ್ನ ಬೋಧಿಸ್ತಕ್ಕಂತ ಹಳೆಯ ಪದ್ಧತಿ ಇನ್ನ ಕಂಟಿನ್ಯೂ ಐತಿ. ಹಿಂಗಿದ್ದಾಗ ಶಿಕ್ಷಕರು ಹೆಚ್ಚುವರಿ ಎಲ್ಲಿ ಹಾಕಾರ? ಈ ಶಿಕ್ಷಕ ವಿದ್ಯಾರ್ಥಿ ಅನುಪಾತ ಮಕ್ಕಳ ಸಂಖ್ಯೆ ಕಡಿಮೆ ಐತೆ ಅನ್ನೋ ಆಧಾರದ ಮೇಲೆ ಮಾಡ್ತಕ್ಕಂಥದ್ದು ಅವೈಜ್ಞಾನಿಕ ಐತಿ. ಮೊದಲ ಪ್ರತಿ ವರ್ಗಕ್ಕೆ ಒಬ್ಬ ಶಿಕ್ಷಕರು ಕೊಡಬೇಕು. ಆಮೇಲೆ ಮುಖ್ಯೋಪಾಧ್ಯಾಯರನ್ನು ಸಹ ಪರಿಗಣಿಸ್ತಾರ ಹೆಚ್ಚುವರಿಗೆ. ಮತ್ತೆ ಮುಖ್ಯೋಪಾಧ್ಯಾಯರನ್ನು ಪರಿಗಣಿಸೋದ್ರಿಂದ ಆ ಶಾಲೆ ಮ್ಯಾಗ ಸಮಸ್ಯೆ ಆಗುತ್ತೆ. ಅದಕ್ಕೆ ಅದನ್ನ ಬೇಡ ಅನ್ನೋದು. ಎರಡನೇದು, ಶಿಕ್ಷಕರು ಸರಿಯಾಗಿ ಪಾಠ ಮಾಡ್ತಾರ ಸರ್ಕಾರಿ ಶಾಲೆ ಒಳಗೆ ಅನ್ನೋದಕ್ಕೆ ಮೇಡಮ್ ಅವರು ನಮ್ಮ ಸರ್ಕಾರಿ ಶಾಲೆಗಳಿಗೆ ಅವ್ರ ಮಕ್ಕಳನ್ನ ಕಳಿಸಿದ್ದ ಸಾಕ್ಷಿ ಅಂತ ನಾ ಹೇಳ ಬಯಸ್ತೀನಿ. ಈಗ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಬಹಳಷ್ಟು ಒತ್ತಡ ಇದೆ. ಮೊದಲನೇದಾಗಿ ಒಂದ್ ದಿವ್ಸಕ್ಕೆ 8 ಪೀರಿಯಡ್ ಅಂತಂದ್ರ ಮಿನಿಮಮ್ ಒಬ್ಬ ಶಿಕ್ಷಕ 16 ಪೀರಿಯಡ್ ಕಾರ್ಯ ಮಾಡ್ತಕ್ಕಂಥ ಒಂದು ಹೊರೆ ಇದೆ. ಯಾಕಂದ್ರೆ ಒಬ್ಬ ಕನಿಷ್ಠ 2 ಕ್ಲಾಸ್ಗಳು ಬರ್ತಾವ. ಮತ್ತೆ 8 ಪೀರಿಯಡ್ನಾಗನ 2 ಕ್ಲಾಸಿಗೂ ಅವು ಹೇಳ್ಬೇಕಾಗತ್ತ. ಅದ್ರ ಜೊತೆಗೆ ಈಗ ಬೆಳಿಗ್ಗೆ ಬಂದ ತಕ್ಷಣ ಹಾಲು ಕೊಡ್ತಕ್ಕಂಥದ್ದು, ಆಮೇಲೆ ಬಾಳೆಹಣ್ಣು ಅಥವಾ ಮೊಟ್ಟೆ ಕೊಡ್ತಕ್ಕಂಥದ್ದು, ಬಿಸಿ ಊಟ ಕೊಡ್ತಕ್ಕಂಥದ್ದು, ಆಮೇಲೆ BLO ಡ್ಯೂಟಿ, ಇತರ ಶೈಕ್ಷಣಿಕೇತರ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಹೆಚ್ಚಿನ ಒತ್ತಡ ಶಿಕ್ಷಕರ ಮೇಲಿದ್ರೂ ಸಹಿತವಾಗಿ ರಾಜ್ಯದ ಶಿಕ್ಷಕರು ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಸರ್ಕಾರಿ ಶಾಲೆಗಳ ಜೀವಂತದಾವು. ಇವತ್ತು ಖಾಸಗಿ ಶಾಲೆಗಳ ಪೈಪೋಟಿ ಒಳಗ ಸರ್ಕಾರಿ ಶಾಲೆಗಳಿಗೆ ಬಹಳಷ್ಟು ಸಮಸ್ಯೆ ಆಗೈತಿ. ಒಂದು ಸಣ್ಣ ಹೋಬಳಿ ಇದ್ರೂ ಸಹಿತವಾಗಿ ಅಲ್ಲೊಂದು ಖಾಸಗಿ ಶಾಲೆ ಆಗುತ್ತಾ, ಒಂದು ಬಸ್ ಹೋಗೈತಿ, ಆಟೋಮೆಟಿಕ್ ಆಗಿ ಎಲ್ಲಾ ವಿದ್ಯಾರ್ಥಿಗಳು ಆಕರ್ಷಿತರಾಗಿ ಆ ಕಡೆ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಇವತ್ತು ನಮ್ಮ ಸರ್ಕಾರಿ ಶಿಕ್ಷಕರು ಗಟ್ಟಿ ಅದಾರ, ಸರಿಯಾಗಿ ಪಾಠ ಮಾಡ್ತಾರ ಅಂತ ತಿಳ್ಕೊಂಡು ಸರ್ಕಾರಿ ಶಾಲೆಗಳು ಜೀವಂತ ಇರ್ಲಿಕ್ಕೆ ಕಾರಣ ಆಗೈತಿ. ಸರ್ಕಾರಿ ಶಾಲಾ ಶಿಕ್ಷಕರು ಸರಿಯಾಗಿ ಶಾಲೆಗೆ ಹೋಗ್ತಾರ ಮತ್ತು ಸರಿಯಾಗಿ ಪಾಠ ಮಾಡ್ತಾರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಅಪಾದಗಳು ಎಲ್ಲ ಕಡೆನೂ ಇರ್ತಾವ, 1 or 2, ಅವನ್ನ ಸರಿ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡೋಣ. ಎಸ್ ಪಾಲಾಕ್ಷ, ಏನು ಹೇಳ್ತಾ ಇದ್ರಿ? ಸರ್, ಈ ಹೆಚ್ಚುವರಿ ಹುದ್ದೆಯನ್ನು ಗುರುತಿಸುವ ಒಂದು ಕ್ರಮ ಇದೆಯಲ್ಲ, ಇದೇ ಮೂಲತಃ ದೊಡ್ಡ ತಪ್ಪಿನ ಕಲ್ಪನೆ ಅಂತ ಅನ್ಸುತ್ತೆ. ಇತ್ತೀಚೆಗೆ ಮೊದಲು ಒಂದು ಕಾಲ ಇತ್ತು, 2001ನೇ ಇಸ್ವಿಯಿಂದ ನೋಡಿದ್ರೆ ಶಿಕ್ಷಕರ ಹೆಚ್ಚುವರಿ ಪ್ರಶ್ನೆ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಅಲ್ಲೂ ಇಲ್ಲೂ ಮಕ್ಕಳುಗಳು ಸರ್ಕಾರಿ ಶಾಲೆಗೆ ಬರ್ತಾ ಇದ್ರು. ಈ ಸರ್ವ ಶಿಕ್ಷಣ ಅಭಿಯಾನ ಶುರುವಾದ ಮೇಲೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ, ಸವಲತ್ತುಗಳನ್ನು ಕೊಡ್ಲಿಕ್ಕೆ ಸಾಕಷ್ಟು ಹಣ ಬಂತು. ಸುಮಾರು ಶಾಲೆಗಳು ಸುಧಾರಣೆ ಆದವು. ಅದೇ ಸಮಯಕ್ಕೆ ಖಾಸಗಿ ಶಾಲೆಗಳಿಗೆ ಆಂಗ್ಲ ಮಾಧ್ಯಮಕ್ಕೆ CBSE ಪರ್ಮಿಷನ್ ಕೊಡೋದು ಒಂದು ಜಾಸ್ತಿ ಮಾಡಿದ ಮೇಲೆ ಪೋಷಕರು ಜಾಸ್ತಿ ಜನ ಇಂಗ್ಲಿಷ್ ಮಾಧ್ಯಮ ಮತ್ತು CBSE ಸಿಲೆಬಸ್ಗೆ ವಲಸೆ ಹೋಗಕ್ಕೆ ಶುರು ಮಾಡಿದ್ರು. ಆಗ ನೋಡಿದ್ರೆ ಈಗಲೂ ನನಗೆ ಒಂದು ದುರಂತದ ಸನ್ನಿವೇಶ ಹೆಂಗೆ ಅಂದ್ರೆ, ಇವತ್ತಿನ ಪರಿಸ್ಥಿತಿನಲ್ಲಿ ತುಂಬಾ ಸಂಕಟ ಆಗುತ್ತೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ತಲೆ ಎಣಿಸಿ ಮೇಸ್ಟ್ರನ್ನ ಕೊಡ್ತಕ್ಕಂಥ ಸಿಸ್ಟಮ್ ಇದೆಯಲ್ಲ, ಇದು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳನ್ನ ಇಂಡೈರೆಕ್ಟ್ ಆಗಿ ಕೊಂದಂಗ ಆಗ್ತಾ ಇತ್ತು. ಗುರಿಕಾರ್ ಅವರು ಹೇಳ್ದಂಗೆ ಯಾವುದೇ ಒಂದು ಶಾಲೆನಲ್ಲಿ 6ನೇ ಕ್ಲಾಸು 7ನೇ ಕ್ಲಾಸು ಪಾಠ ಮಾಡಬೇಕು. ಈಗ 8ನೇ ಕ್ಲಾಸು ಸಹ ಎಲಿಮೆಂಟರಿ ಎಜುಕೇಶನ್ ಇರೋದ್ರಿಂದ ಕನಿಷ್ಠ 6 ಟೀಚರ್ಸ್ ಇರಲೇಬೇಕು. HPS ಅಂದ್ರೆ ಅದು ಮೂಲತಃ ಅದು ಸಿದ್ಧಾಂತ. ನಿಜವಾದ ಶಿಕ್ಷಣ ವ್ಯವಸ್ಥೆ ಕೊಡ್ಬೇಕು ನಾವು ಅಂದ್ರೆ. ಅದ್ರ ಬದಲು ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಆದ್ರಿಂದ 4 ಶಿಕ್ಷಕರು ಕನಿಷ್ಠ ಇದ್ದದ್ದು ಈಗ 3 ಶಿಕ್ಷಕರು ಇಳಿಸಿದ. 1ರಿಂದ 7ನೇ ಕ್ಲಾಸ್ ತನಕ 2 ಮಕ್ಳು ಇರ್ಲಿ ಒಂದೊಂದು ಕ್ಲಾಸ್ಗೆ, ಅವ್ರಿಗೆ ಎಲ್ಲಾ ಸಬ್ಜೆಕ್ಟ್ ಪಾಠ ಮಾಡಕ್ಕೆ 3 ಜನಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ದುರಂತ ಅಂತಂದ್ರೆ, ಪ್ರತಿ ಶಾಲೆಯಲ್ಲಿ ಇರ್ತಕ್ಕಂಥ ಮಂಜೂರಾದ ಹುದ್ದೆಗಳ ಸಂಖ್ಯೆ ಎಷ್ಟು ಅನ್ನೋದು ಮೊದ್ಲು ಕನಿಷ್ಠ ಒಂದು 10 ವರ್ಷದ ತನಕ ಅಷ್ಟೇ ಇರೋದು. ಈಗ 2 ವರ್ಷಕ್ಕೊಂದ್ಸರಿ ಅದು ಡೈನಮಿಕ್ ಐತಿ. ಈ ವರ್ಷ 100 ಮಕ್ಳಿದ್ರು, 4 ಮೇಷ್ಟ್ರು ಇದ್ದಾರೆ. ಮುಂದಿನ ವರ್ಷ 10 ಮಕ್ಳು ಕಡಿಮೆ ಆದ್ರು 3 ಮಕ್ಳಿಗೆ ಇಳಿಸಿರು. ಅಲ್ಲಿರೋ ಒಂದು ಹುದ್ದೆಯನ್ನು ತೆಗೆದು ಬೇರೆ ಕಡೆ ಹಾಕಿರು.
ಹಂಗೆ ಸಬ್ಜೆಕ್ಟ್ ವೈಸು ಮತ್ತು ತರಗತಿವಾರು ಶಿಕ್ಷಕರನ್ನ ಲೆಕ್ಕದಲ್ಲಿ ಇಟ್ಕೊಳ್ಳದೆ ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಡಿ, ಖಾಸಗಿ ಶಾಲೆಯಲ್ಲಿ ಕೊಡುವಂತ ಶಿಕ್ಷಣವನ್ನು ಕೊಡಿ ಅಂತಂದ್ರೆ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ನಿಜವಾಗೂ ಒತ್ತಡ ಜಾಸ್ತಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಈಗ ಗುರಿಕಾರ್ ಹೇಳ್ದಂಗೆ ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್ ಇದೆಯಲ್ಲ, ಅವು ಕಣ್ಣಿಗೆ ಕಾಣೋದಿಲ್ಲ, ಕೈ ಸಿಗೋದಿಲ್ಲ. ಆದ್ರೆ ಮಕ್ಕಳನ್ನ ಕ್ಲಾಸ್ ರೂಮ್ ನಲ್ಲಿ ಪಾಠಕ್ಕೆ ಮಾತ್ರ ಎಂಗೇಜ್ ಆಗ್ಬೇಕು ಅನ್ನೋ ಅವಕಾಶವನ್ನ ಮೇಷ್ಟ್ರುಗಳಿಗೆ ಕೊಡೋದು ಬಹಳ ಅಪರೂಪ ಆಗಿಬಿಟ್ಟೈತಿ ಇತ್ತೀಚೆಗೆ. ಏನಿಲ್ಲ ಅಂದ್ರೂ ಆ ಮಾಹಿತಿ ಕೊಡು, ಈ ಮಾಹಿತಿ ಕೊಡು, ಇದು ಅಪ್ಲೋಡ್ ಮಾಡು, ಇದಕ್ ಸಲುವಾಗಿ ಡಾಟಾ ಕಲೆಕ್ಷನ್ಗೆ ಶಿಕ್ಷಕರನ್ನ ಜಾಸ್ತಿ ಬಳಸ್ತಾ ಇದಾರಂತೆ. ಪಾಠ ಮಾಡ್ಲಿಕ್ಕೆ ಅವಕಾಶ ಕೊಡದೆಯ ಸರ್ಕಾರಿ ಶಾಲೆ ಸರಿ ಇಲ್ಲ, ಮೇಷ್ಟ್ರು ಸರಿ ಇಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಜೊತೆಗೆ ಈ ಹೆಚ್ಚುವರಿ ಹುದ್ದೆಯನ್ನ ಗುರ್ತಕ್ಕಂಥದ್ದು ಇವೆಲ್ಲವನ್ನು ಬಿಟ್ಟು ತಲೆ ಎಣಿಸಿ ಹೆಚ್ಚುವರಿ ಅಂತ ಹೇಳೋ ಬದಲು ಮೊದಲು ಸಣ್ಣ ಸಣ್ಣ ಶಾಲೆಗಳನ್ನ ಮುಚ್ಚಿದ್ರೂ ಪರವಾಗಿಲ್ಲ, ಅನಿವಾರ್ಯವಾಗಿ ಅವೇ ಮುಚ್ಕೊಳ್ತವೆ ಅಂತ ಶಾಲೆಗಳನ್ನ ಸಮೀಪದ ಸವಲತ್ತಿರುವ ಶಾಲೆಗೆ ಮರ್ಜ್ ಮಾಡಿ ಕನಿಷ್ಠ HPS ಅಂದ್ರೆ 6 ಟೀಚರ್ಸ್ ಕೊಟ್ಟು ಶಾಲೆ ನಡೆಸೋದಾದ್ರೆ ಸರ್ಕಾರಿ ಶಾಲೆ ಅಂತ ಅದಕ್ಕೆ ಮಕ್ಕಳನ್ನ ಕಳಿಸುವಂತ ಕೇಳಕ್ ನಮಗೆ ಮಾರಲ್ ರೈಟ್ ಇರೋದು. ಇಲ್ಲೇ ಆ ಇದು ದೃಷ್ಟಿಯಲ್ಲಿ- ಅಲ್ಲ, ಆ ದೃಷ್ಟಿನಲ್ಲಿ ಇವತ್ತಿಗೆ ನಾವೇನು ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ಈಗ ಬಸವರಾಜ್ ಅವರು ಆರಂಭದಲ್ಲಿ ಹೇಳಿದ್ರಲ್ಲ, ಎಷ್ಟು ಶಿಕ್ಷಕರ ಕೊರತೆ ಇದೆ ಈಗ ಬಸವರಾಜ್ ಅವರೇ? 50,000 ಚಿಲ್ಲರೆ ಇದೆಯಾ? 50,000ಕ್ಕೂ ಹೆಚ್ಚು ಸರ್. ಇದು ಪ್ರತಿ ವರ್ಷ ಸಚಿವರು ಹೇಳ್ತಾ ಇರ್ತಾರೆ, ಇಲ್ಲ ನಾವು ಈ ವರ್ಷ ಇಷ್ಟು ನೇಮಕ ಮಾಡ್ತೀವಿ ಅಂತ, ಆದ್ರೂ ಫುಲ್ ಆಗಿಲ್ವಾ ಅದು? ಅಲ್ಲ ಸರ್, ಈ ಸಲ 13,000 ಶಿಕ್ಷಕರ ನೇಮಕ ಮಾಡ್ತೀವಿ ಅಂತ ಹೇಳ್ಯಾರ. ಮೋಸ್ಟ್ಲಿ ಸರ್ಕಾರ ಮಾಡ್ತಾ ಇದೆ. ಇನ್ನ 13,000 ಮಾಡಿದ್ರೆ ಇನ್ನ ಉಳಿತೈತಲ್ಲ ಸರ್, ಇನ್ನ 37,000 ಉಳಿತೈತೆ. 13,000 ಮಾಡಿದ್ರೆ ಇನ್ನ 37,000 ವೇಕೆನ್ಸಿ ಉಳಿತೈತಿ. ಆಮೇಲೆ ಪ್ರತಿ ತಿಂಗಳು ನಿವೃತ್ತಿ ಆಗರಿದ್ದೇ ಇರ್ತಾರೆ ಶಿಕ್ಷಕರು. ಪ್ರತಿ ತಿಂಗಳು ಕನಿಷ್ಠ 100-200 ಮಂದಿ ನಿವೃತ್ತಿ ಹಾಕೊಂತ ಇದ್ದೇ ಇರ್ತಾರೆ. ಒಂದು ವರ್ಷಕ್ಕೆ ಎಷ್ಟು ನಿವೃತ್ತಿ ಆಗುತ್ತೆ ಪಾಲಾಕ್ಷಿ ಅವರೇ? ಸರ್, ಕನಿಷ್ಠ ಇಡೀ ರಾಜ್ಯದಲ್ಲಿ ಪ್ರತಿ ವರ್ಷ 2,500 - 3,000 ಶಿಕ್ಷಕರು ಅನಿವಾರ್ಯವಾಗಿ ನಿವೃತ್ತಿ ಆಗ್ಲೇಬೇಕಾಗುತ್ತೆ. ಹಾಗಾಗಿ ಈಗ ಸರ್ಕಾರ ಮೊದಲು ಮಾಡ್ಬೇಕಾದ ಕೆಲಸ ಜನವರಿ ತಿಂಗಳಿದೆಯಲ್ಲ, ಪ್ರತಿ ವರ್ಷ ಜನವರಿ ತಿಂಗಳು 3 ಕೆಲಸ ಮಾಡಬೇಕು ಸರ್ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ. ಮೊದಲನೇದು ಅರ್ಹ ಶಿಕ್ಷಕರಿಗೆ ಬಡ್ತಿ ಪ್ರಕ್ರಿಯೆಯನ್ನ ಜನವರಿ ತಿಂಗಳಲ್ಲಿ ಸೀನಿಯಾರಿಟಿ ಲಿಸ್ಟ್ ಮಾಡಿ ಅವರಿಗೆ ಪ್ರಮೋಷನ್ ಕೊಡಕ್ ರೆಡಿ ಆಗ್ಬೇಕು. ಎರಡನೇದು ಈ ಹೆಚ್ಚುವರಿ ಅದು ಇದು ಏನೇನು ಹೇಳ್ತಾರಲ್ಲ, ಇದೆಲ್ಲದನ್ನು ಸಹ 2 ವರ್ಷಕ್ಕೊಂದ್ಸರಿ ಮಾಡೋದಾದ್ರೂ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಲೆಕ್ಕ ಇಟ್ಟು ಯಾವ ಸ್ಕೂಲ್ನಲ್ಲಿ ಜಾಸ್ತಿ ಮಕ್ಕಳು ಇಲ್ಲ ಹೆಚ್ಚುವರಿ ಅಂತ ಗುರುತಿಸ್ಬೇಕು. ಮೂರನೇದಾಗಿ ಯಾವ ಶಿಕ್ಷಕರನ್ನ ಟ್ರಾನ್ಸ್ಫರ್ ಮಾಡಬೇಕು ಹೇಗೆ ಅಂತ ಅನ್ನೋದಕ್ಕೆ ಈಗ ಡಾಟಾ ಬೇಸ್ ಅರ್ಜಿ ಹಾಕೋ ಟೈಮ್ನಲ್ಲಿ ಕಲೆಕ್ಟ್ ಮಾಡ್ತಾರಲ್ಲ, ಅದನ್ನ ಅಪ್ಡೇಟ್ ಮಾಡ್ಕೋಬೇಕು. ಅದಕ್ಕೆ ಮುಖ್ಯವಾಗಿ ಈಗ 2 ತರ ಟ್ರಾನ್ಸ್ಫರ್ ಈಗ ಕೈಗೆ ತಗೊಳಕ್ ಆಗ್ತಾ ಇಲ್ಲ. ಒಂದು ಹೆಚ್ಚುವರಿ, ಇನ್ನೊಂದು ಕಡ್ಡಾಯ ವರ್ಗಾವಣೆ. ಈ ಕಡ್ಡಾಯ ವರ್ಗಾವಣೆಗೆ ಕೈ ಹಾಕುವ ಸಾಹಸವನ್ನ ಯಾವ ವರ್ಷನೂ ಮಾಡಿದ್ ನನ್ನ ಗಮನಕ್ಕೆ ಬರಲೇ ಇಲ್ಲ ಇದುವರೆಗೂ. ಅಲ್ಲಿ ಏನಂತದೆ ಅಂದ್ರೆ ಒಂದು 2 ಸಲ ಆಗಿದೆ. 2 ಸಲ ಆಗೇತಾ? ಅದನ್ನ ಪ್ರತಿ ವರ್ಷ ಜನವರಿ ತಿಂಗಳಲ್ಲೇ ರೆಡಿ ಮಾಡ್ಕೊಂಡು ಏಪ್ರಿಲ್ ತಿಂಗಳಲ್ಲಿ ಮುಗಿಸ್ಬೇಕು. ಕಡ್ಡಾಯ ಎನ್ನುವುದ ತಪ್ಪದು. ಅಲ್ಲಲ್ಲ, ಈಗ ಕಡ್ಡಾಯ ವರ್ಗಾವಣೆ ಅಂದ್ರೆ ಎಷ್ಟು ವರ್ಷ ಸರ್ವಿಸ್ ಮಾಡಿರ್ತಾರೆ ಸರ್ ಅವರಲ್ಲಿ? 10 ವರ್ಷ ಆದವ್ರನ್ನ ನಗರ ಪ್ರದೇಶದಲ್ಲಿ 10 ವರ್ಷ ಆದವ್ರನ್ನ ಕಡ್ಡಾಯವಾಗಿ ವರ್ಕ್ ಮಾಡ್ಬೇಕಂತ ಐತಿ ಸರ್. ಅದು ಅನ್ಸೈಂಟಿಫಿಕ್. ಯಾವ ಕಾರಣಕ್ಕಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ ಕಡ್ಡಾಯ ಇಲ್ಲ. ಅಲ್ಲ, ಕಡ್ಡಾಯ ಎನ್ನುವುದ ತಪ್ಪದು. ಕೋರಿಕೆ ಖಾಲಿ ಆದಂತ ಹುದ್ದೆಗಳಿಗೆ ವರ್ಗಾವಣೆ ಮಾಡಿಕೊಂತ ಹೋಗ್ಬಿಟ್ರೆ ಯಾವ ಡಿಸ್ಪ್ಯೂಟ್ಗಳಿಲ್ಲ, ಹಾಗಲ್ಲ ವಾತಾವರಣ ಕ್ರಿಯೇಟ್ ಆಕೈತಿ. ಕೋರಿಕೆ ವರ್ಗಾವಣೆಗೆ ಬಹಳ ಸಮಸ್ಯೆ ಆಗುತ್ತದ. ಗುರಿಕಾರ್ ಅವರೇ, ಸಮಸ್ಯೆ ಬಂದಾಗ ಸಂಬಂಧ ಇಲ್ಲೊಂದು ಲೇಟ್ ಆಗುತ್ತೆ. ಒಂದ್ ನಿಮಿಷ ಗುರಿಕಾರ್ ಅವರೇ, ಬಹಳಷ್ಟು ಕಡೆ ಈ ತರದ ಸಮಸ್ಯೆಗಳು ಕೂಡ ಇದೆ. ಶಿಕ್ಷಕರು 10 ವರ್ಷ 15 ವರ್ಷ ಒಂದೇ ಕಡೆ ಇರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗೋದು ಇದೆ. ನೀವು ಕಡ್ಡಾಯ ವರ್ಗಾವಣೆ ಮಾಡ್ಲೇಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದೀರಾ ಸಂಘದ ವತಿಯಿಂದ? ಸರ್, ಈಗ ಅವ್ರ 10 ವರ್ಷ ಒಂದೇ ಪ್ಲೇಸ್ನಾಗ ಅದಾರ ಅಂದ್ರ ಅಲ್ಲಿ ಪಾಲಕರಿಗೆ ಪೋಷಕರಿಗೆ ಅವ್ರು ಬಹಳಷ್ಟು ಬೇಕಾಗಿರಂತ ಅರ್ಥ. ಅದು ಒಂದ್ ವೇಳೆ ಅವ್ರು ಸರಿಯಾಗಿ ಪಾಠ ಮಾಡ್ಲಿಲ್ಲ ಅಂತಂದ್ರ, ಅವ್ರು ಸರಿ ಇರ್ಲಿಲ್ಲ ಅಂದ್ರ ಆ ಸ್ಕೂಲ್ನಾಗ 10 ವರ್ಷ 15 ವರ್ಷ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಅಷ್ಟೊಂದು ಜನಪ್ರಿಯ ಶಿಕ್ಷಕರದಾರ ಅಂತ ಹೇಳಿದ ಅವ್ರ ಅಲ್ಲಿ ಕಾರ್ಯವನ್ನು ಮಾಡ್ತಾರ. ಶೈಕ್ಷಣಿಕ ವ್ಯವಸ್ಥೆ ಒಳಗ, ಅದು ಬೋಧನಾ ವಿಧಾನದೊಳಗ ಇಂಥವ್ ಏನಾದ್ರು ಗೊಂದಲ ಸೃಷ್ಟಿ ಮಾಡಿದ್ವಿ ಅಂದ್ರೆ ಈ ಕೋರಿಕೆ ವರ್ಗಾವಣೆಗೆ ಬಹಳ ಸಮಸ್ಯೆ ಆಗುತ್ತದೆ. ಅದಕ್ಕೆ ಆ ರೀತಿ ಸಮಸ್ಯೆ ಮಾಡೋದು ಬೇಡ. ಎಸ್ ಪಾಲಾಕ್ಷಿ ಅವರೇ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮಿಸ್ಟರ್ ಗುರಿಕಾರ್, ಐ ಡಿಫರ್ ವಿತ್ ಹಿಸ್ ಒಪಿನಿಯನ್. ಯಾಕೆಂದ್ರೆ ಕಾಯ್ದೆಯಲ್ಲಿ ಅದನ್ನ ಸೇರಿಸದ ಉದ್ದೇಶ ಏನಿತ್ತು ಅಂದ್ರೆ, ನಗರ ಪ್ರದೇಶದಲ್ಲಿ ಇದ್ದರು ಎಲ್ಲಾ ಸವಲತ್ತುಗಳನ್ನು ಪಡೆದು ನಗರ ಪ್ರದೇಶದಲ್ಲೇ ನಿವೃತ್ತಿ ಆಗೋದ್ರಿಂದ ಅವರು ಅವರ ಮಕ್ಕಳಿಗೆ ಅನುಕೂಲ ಆಗುತ್ತೆ.
ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡೋಂಥ ಶಿಕ್ಷಕರು ಅವರ ಮಕ್ಕಳನ್ನ PUC ಲೆವೆಲ್ಗಾರ ಡಿಗ್ರಿ ಲೆವೆಲ್ಗಾರ ನಾವು ತುಮಕೂರು ಬೆಂಗಳೂರಿಗೆ ತರಬೇಕು ಅಂತಂದ್ರೆ ಅವಕಾಶ ಸಿಗೋದಿಲ್ಲ ಅಂತ ಹೇಳಿ ಮೊದಲು ಮಾಡಬೇಕಾಗಿರೋದು ಕನಿಷ್ಠ 10 ವರ್ಷ ಸೇವೆಯನ್ನು ಸಲ್ಲಿಸಿ ಗ್ರಾಮೀಣ ಪ್ರದೇಶದಲ್ಲಿ 1 ವರ್ಷನೂ ಕೆಲಸ ಮಾಡದೇ ಇರ್ತಕ್ಕಂಥವ್ರಿಗೆ ಕಂಪಲ್ಸರಿಯಾಗಿ ಗ್ರಾಮೀಣ ಸೇವೆಯನ್ನ ಕಡ್ಡಾಯ ಮಾಡಬೇಕು ಅನ್ನೋದಕ್ಕೆ ಕಡ್ಡಾಯ ವರ್ಗಾವಣೆ ಅಂತ ಹೆಸರಿಟ್ಟಿದ್ದೀವಿ. ಅವ್ರು ಕಡ್ಡಾಯವಾಗಿ ಹಳ್ಳಿಗೆ ಹೋಗೋದೇ ಇಲ್ಲ, ಸಿಟಿನಲ್ಲೇ ಇರ್ತೀವಿ ಅಂತಂದ್ರೆ ಇವ್ರಿಗೊಂದು ಅವ್ರಿಗೊಂದು ತಾರತಮ್ಯ ಆಗುತ್ತೆ. ಈ ಕೆಲಸವನ್ನ ಆಕ್ಚುಲಿ ಜನವರಿ ತಿಂಗಳಲ್ಲಿ ರೆಡಿ ಮಾಡ್ಕೊಂಡು ಏಪ್ರಿಲ್ 10th ಮುಗಿದ ತಕ್ಷಣ ರಿಸಲ್ಟ್ ಅನೌನ್ಸ್ ಮಾಡಿದ ಕೂಡಲೇ ಎ ವಲಯದಲ್ಲಿ 10 ವರ್ಷ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿರೋರಿಗೆ ಮೊದಲು ಹಳ್ಳಿಯಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಟ್ರಾನ್ಸ್ಫರ್ ಕೊಟ್ಬಿಡ್ಬೇಕು. ಅದಾದ್ಮೇಲೆ ಖಾಲಿ ಉಳಿಯಂತ ಎ ವಲಯದ ಹುದ್ದೆಗಳಿಗೆ ಪ್ರಕ್ರಿಯೆಯನ್ನ ಹೆಚ್ಚುವರಿ ಶುರು ಮಾಡಬೇಕು. ಹೆಚ್ಚುವರಿ ಆದ್ಮೇಲೆ ಕೋರಿಕೆ ವರ್ಗಾವಣೆ ಕೈ ಹಾಕಬೇಕು. ಈ ರೀತಿ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಿರೋರಿಗೆ ಕೆಲವರಿಗಾದ್ರೂ ಒಂದಿಷ್ಟು ಅವಕಾಶ ಸಿಗುತ್ತೆ. ನಿಯಮದಲ್ಲಿ ಆ ರೀತಿ ಇಲ್ಲ, ಅದು ಉಲ್ಟಾ ಐತಿ. ರಿಕ್ವೆಸ್ಟ್ ಟ್ರಾನ್ಸ್ಫರ್ ಮುಗಿದ ಮೇಲೆ ಈ ಝೋನಲ್ ಟ್ರಾನ್ಸ್ಫರ್ ತಗೊಳ್ಳಿ ಅಂತ ಅನ್ನಂಗೈತಿ. ಹಂಗಿದ್ದಾಗ ಝೋನಲ್ ಟ್ರಾನ್ಸ್ಫರ್ ಕೈ ತಗೊಂಡ್ರು ಸಹ ಅಲ್ಲಿ ಯಾವುದು ಹುದ್ದೆ ಖಾಲಿ ಇರೋದಿಲ್ಲ, ಹಳ್ಳಿ ಕಡೆನಲ್ಲಿ ಇದ್ರೂ ಇವರು ಹೋಗೋದಿಲ್ಲ. ಹಾಗಾಗಿ ಝೋನಲ್ ಟ್ರಾನ್ಸ್ಫರ್ ಕಡ್ಡಾಯ ವರ್ಗಾವಣೆಗೆ ಅರ್ಥವೇ ಇಲ್ದಂಗೆ ಆಗುತ್ತೆ. ಎಸ್ ಸರ್, ಬಹುಶಃ ನಮ್ಮ ಚರ್ಚೆಯನ್ನು ಇವತ್ತಿಗೆ ಇಲ್ಲಿಗೆ ನಾವು ಕೊನೆಗೊಳಿಸ್ತೀವಿ. ನಮಗೆ ನಮ್ಮ ಚರ್ಚೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ಕೆಲವು ವಿಷಯಗಳನ್ನು ನೀವು ಹೇಳಿದ್ರಿ. ಇಡೀ ಪ್ರಕ್ರಿಯೆ ಹೇಗೆ ನಡೀತಿದೆ ಅನ್ನೋದು ಹೊರಗಡೆಯವರಿಗೆ ಗೊತ್ತಿಲ್ಲ ಟೀಚರ್ಗಳದ್ದು. ಹಿಂದೆ ಇದ್ದದ್ದಕ್ಕಿಂತ ಈಗ ಸಾಕಷ್ಟು ಸುಧಾರಣೆ ಆಗಿದೆ ಸರ್ಕಾರದ ಪದ್ಧತಿ. ಆದ್ರೆ ಈಗಲೂ ಕೂಡ ಏನಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇರೋದ್ರಿಂದ ಟೀಚರ್ಗಳು ಅದಕ್ಕೆ ಅನುಪಾತಕ್ಕೆ ಜನಸಂಖ್ಯೆಗೆ ತಲೆ ಎಣಿಕೆ ಮೇಲೆ ಟೀಚರ್ಗಳದ್ದು ಸಂಖ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಇಷ್ಟು 50,000ದಷ್ಟು ಶಿಕ್ಷಕರ ಕೊರತೆ ಉಂಟಾಗಿದೆ ಅನ್ನುವಂಥದ್ದು ಈಗ ನಾವು ಕಂಡುಕೊಂಡಿರುವಂತಹ ಸತ್ಯ ಇದು. ಎನಿಹೋ, ಇದನ್ನು ನಾವು ಈ ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ ಇನ್ನೊಂದು ಸಂದರ್ಭದಲ್ಲಿ ಬೇರೆ ವಿಷಯವನ್ನು ಇಟ್ಕೊಂಡು. ನಮ್ಮ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಪಾಲಾಕ್ಷಿ ಅವರಿಗೆ, ಶ್ರುತಿನಾ ಮೇಡಮ್ ಅವರು ನಮಗೆ ಸಿಗ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಅವರಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ, ಅವರು ಹಳ್ಳಿನಲ್ಲಿದ್ದಾರೆ. ತುಂಬಾ ಸಾಕಷ್ಟು ಮಾಹಿತಿಗಳನ್ನು ಅವರು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಪಾಲಾಕ್ಷಿ ಅವರೇ, ಬಸವರಾಜ ಗುರಿಕಾರ್ ಅವರೇ ಹಾಗೂ ಶ್ರುತಿನಾ ಅವರೇ, 3 ಮಂದಿಗೂ ಕೂಡ ನಾನು ತ್ರಿವರ್ಣ ನ್ಯೂಸ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.